ಮಕ್ಕಳಲ್ಲಿ ಬರುವಂತ ಕ್ಯಾನ್ಸರ್ಸು ನಾವು ದೊಡ್ಡವರಲ್ಲಿ ನೋಡೋ ತರ ಲೈಫ್ ಸ್ಟೈಲ್ ಕ್ಯಾನ್ಸರ್ಸ್ ಅಲ್ಲ. ವಿಶ್ವದಲ್ಲಿ 4 ಲಕ್ಷ ಮಕ್ಕಳು ಪ್ರತಿ ವರ್ಷ ಕ್ಯಾನ್ಸರ್ ಇಂದ ಡಯಾಗ್ನೋಸ್ ಆಗ್ತಾರೆ. ಮತ್ತೆ ಇಂಡಿಯಾಲಷ್ಟೇನೆ ಸುಮಾರು 70-75 ಸಾವಿರ ಮಕ್ಕಳಿಗೆ ಕ್ಯಾನ್ಸರ್ ಇರೋದು ಪ್ರತಿ ವರ್ಷ ಗೊತ್ತಾಗುತ್ತೆ. ಮಕ್ಕಳಲ್ಲಿ ಬರುವಂತ ಕ್ಯಾನ್ಸರ್ ಗುಣ ಆಗೋ ಚಾನ್ಸ್ ಬಹಳ ಜಾಸ್ತಿ. ಈಗ ದೊಡ್ಡವರಲ್ಲಿ ಡಯಾಬಿಟಿಸ್ ಬಂದಿರುತ್ತೆ ಅಥವಾ ಹಾರ್ಟ್ ಪ್ರಾಬ್ಲಮ್ ಇರುತ್ತೆ, ಸೊ ಕರೆಕ್ಟ್ ಟ್ರೀಟ್ಮೆಂಟ್ ಫುಲ್ ಡೋಸ್ ಅಲ್ಲಿ ಕೊಡ್ಲಿಕ್ಕೆ ಕಷ್ಟ ದೊಡ್ಡವರಲ್ಲಿ. ಆದ್ರೆ ಮಕ್ಕಳಲ್ಲಿ ಒಳ್ಳೆ ಡೋಸ್ ಕೊಟ್ಟು ಚೆನ್ನಾಗಿ ಅವ್ರ ಟ್ರೀಟ್ಮೆಂಟ್ ರೆಸ್ಪಾಂಡ್ ಮಾಡೋದ್ರಿಂದ, ತಡ್ಕೊಳೋ ಶಕ್ತಿ ಜಾಸ್ತಿ ಇರೋದ್ರಿಂದ ಅವರಲ್ಲಿ ಕ್ಯೂರ್ ರೇಟ್ಸ್ ಜಾಸ್ತಿ. 90% ಆಫ್ ಚೈಲ್ಡ್ಹುಡ್ ಕ್ಯಾನ್ಸರ್ಸ್ ಅಂದ್ರೆ ಮಕ್ಕಳಲ್ಲಿ ಬರುವಂತ ಕ್ಯಾನ್ಸರ್ಗಳಲ್ಲಿ 90%ಗೆ ಜೆನೆಟಿಕ್ ಕಾಸ್ ಇದೆ ಅಂತ ಕೂಡ ಹೇಳಲಿಕ್ಕೆ ಆಗಲ್ಲ. ಒಂದು ಕ್ಯಾನ್ಸರ್ ಇದೆ ಮಕ್ಕಳಲ್ಲಿ ಬರುವಂತದ್ದು, ಆನುವಂಶಿಕವಾಗಿ ಬರೋದು ಜೆನೆಟಿಕ್ ಆಗಿ, ಇಸ್ ಕಣ್ಣಿನ ಕ್ಯಾನ್ಸರ್. 12-15 ತರದ್ ಕ್ಯಾನ್ಸರ್ಸ್ ಮಕ್ಕಳಲ್ಲಿ ಕಾಣ್ಬೋದು. ಹೇಗೆ ನಾವು ಋಷಿ ಮೂಲ, ನದಿ ಮೂಲ ಕಂಡುಹಿಡಿಯಕ್ ಆಗಲ್ಲ ಅಂತೀವೋ, ಅದೇ ರೀತಿ ಮಕ್ಕಳಲ್ಲಿ ಕ್ಯಾನ್ಸರಿನ ಕಾರಣ ಏನು ಅಂತ ಕಂಡುಹಿಡಿಯೋದು ಕಷ್ಟ. ಬಹಳ ಮಿಸ್ಕನ್ಸೆಪ್ಷನ್ ಇದೆ, ಶುಗರ್ ಕೊಟ್ಬಿಟ್ರೆ ಕ್ಯಾನ್ಸರ್ ಸಾಧ್ಯತೆ ಇದೆ, ಉಪ್ಪು ಜಾಸ್ತಿ ತಿಂದ್ರೆ ಆಗುತ್ತೆ ಅಂತ. ಇದು ಮಕ್ಕಳಲ್ಲಿ ಇನ್ನ ಯಾವುದು ಪ್ರೂವ್ ಆಗಿಲ್ಲ ಈ ತರದ್ದು. ಕಿಡ್ನಿ ಗಡ್ಡೆ ಅಥವಾ ಅದ್ರ ಮೇಲೆ ನ್ಯೂರೋಬ್ಲಾಸ್ಟೋಮಾ ಅಂತ ಹೇಳ್ತೀವಿ, ಅಡ್ಡನ್ನ ಆ ಗಡ್ಡೆಗಳು ಒಂದೊಂದ್ಸಲ ತಾಯಿ ಹೊಟ್ಟೆಯಲ್ಲಿ ಇರೋವಾಗ್ಲೇನೆ ಒಂದೊಂದ್ಸಲ ಇರೋ ಚಾನ್ಸ್ ಇರುತ್ತೆ. 10 ವರ್ಷ ಆರೋಣ ಅವ್ರನ್ನ ಹ್ಯಾಂಡಲ್ ಮಾಡೋದು ಅಷ್ಟು ಈಸಿ ಇಲ್ಲ. ಯಾಕಂದ್ರೆ ಅವ್ರ ಕ್ಯೂರಿಯಾಸಿಟಿ, ಯಾಕೆ ನನ್ಗೆ ಹಾಸ್ಪಿಟಲ್ ಕರ್ಕೊಂಡ್ ಬಂದಿದ್ದಾರೆ, ನಮ್ಮ ತಂದೆ ತಾಯಿ ಯಾಕೆ ನನ್ನ ಹಿಂದೆ ಮಾಮೂಲಿ ಟೈಮಲ್ಲೇ ಕೂತಲ್ಲಿ ಕೂರೋದಿಲ್ಲ, ಯಾಕೆ ನನ್ನ ಜೊತೆ ಹೀಗಿದ್ದಾರೆ, ಯಾಕೆ ಬ್ಲಡ್ ಟೆಸ್ಟ್ ಮಾಡಿಸ್ತಿದ್ದಾರೆ. ಸೊ ಮಕ್ಕಳಲ್ಲಿ ಕಾಮನೆಸ್ಟ್ ಕ್ಯಾನ್ಸರ್, ಬಹಳ ಕಾಮನ್ ಕ್ಯಾನ್ಸರ್ ಅಂದ್ರೆ ಬ್ಲಡ್ ಕ್ಯಾನ್ಸರ್. ರಕ್ತ ಕಣಗಳು ಕಮ್ಮಿ ಆಗೋದು, ಸೊ ಸುಸ್ತು ಬೇಗ ಆಗೋದು, ಏದುಸ್ರು ಬರೋದು ಆಟ ಆಡೋವಾಗ ಅಥವಾ ಮೆಟ್ಲತ್ತವಾಗ, ಆಮೇಲೆ ಬಿಳಿಚ್ಕೊಂಡಂಗೆ ಕಾಣೋದು, ಆಮೇಲೆ ಒಂದೊಂದ್ಸಲ ಅವ್ರಿಗೆ ಬಿಳಿ ರಕ್ತ ಕಮ್ಮಿ ಆದ್ರೆ ಇನ್ಫೆಕ್ಷನ್ಸ್ ಬರೋದು, ಬಾಯಲ್ಲಿ ಹುಣ್ಣು ಆಗೋದು, ಮತ್ತೆ ಪ್ಲೇಟ್ಲೆಟ್ ರಕ್ತ ಅನ್ನೋದು ಕಮ್ಮಿ ಆದ್ರೆ ಬ್ಲೀಡಿಂಗ್ ಆಗೋದು. ಒಂದೊಂದ್ಸಲ ದವಡೆಯಿಂದ ಬ್ಲೀಡಿಂಗು, ಮೂಗಲ್ ಬ್ಲೀಡಿಂಗು, ಚರ್ಮದ ಮೇಲೆ ಏನಾದ್ರೂ ರೆಡ್ ಸ್ಪಾಟ್ಸ್. ಇದು ಬ್ಲಡ್ ಕ್ಯಾನ್ಸರಿನ ಸೂಕ್ಷ್ಮತೆಗಳು. ಬ್ರೈನ್ ಟ್ಯೂಮರ್ ಯೂಶಲಿ ಹೇಗೆ ಅಂದ್ರೆ ಮಕ್ಕಳು ಬೆಳಗ್ಗೆ ಎದ್ದಾಗ ವಾಮಿಟ್ ಮಾಡ್ತಾರೆ, ಎದ್ದಿದ ತಕ್ಷಣ ವಾಮಿಟ್ ಮಾಡೋದು, ತಲೆನೋವು ಅಂತ ಹೇಳೋದು, ಆಮೇಲೆ ನಡೆಯುವಾಗ ಒಂದು ಸ್ವಲ್ಪ ಇಂಬ್ಯಾಲೆನ್ಸ್ ಬರುವಂತದ್ದು, ಇದು ಬ್ರೈನ್ ಟ್ಯೂಮರಿನ ಸೂಕ್ಷ್ಮತೆಗಳು. ಈಗ ಗಡ್ಡೆ ಇದ್ರೆ ಅಷ್ಟೇ ಸರ್ಜರಿ ಮಾಡ್ಲಿಕ್ಕೆ ಸಾಧ್ಯ. ಗಡ್ಡೆ ಇಲ್ಲದೆ ಇರೋ ಬ್ಲಡ್ ಕ್ಯಾನ್ಸರ್ ಈ ತರ ಇರೋದಕ್ಕೆ ಫುಲ್ ಟ್ರೀಟ್ಮೆಂಟ್ ಬರೀ ಕೀಮೋಥೆರಪಿ. ಬರೋ ವರ್ಷಗಳಲ್ಲಿ ಬಹಳಷ್ಟು ಮುಂದಕ್ಕೆ ಹೋಗಿ ಟ್ರೀಟ್ಮೆಂಟ್ ಸಕ್ಸಸ್ ಜಾಸ್ತಿ, ಅದರ ಸೈಡ್ ಎಫೆಕ್ಟ್ ಕಮ್ಮಿ ಆಗೋ ಚಾನ್ಸಸ್ ಬಹಳ ಕಾಣ್ತಿದೆ. ಇಟ್ ಶುಡ್ ಬಿ ಟ್ರೀಟೆಡ್ ಇನ್ ಅ ಚೈಲ್ಡ್ ಫ್ರೆಂಡ್ಲಿ ಎನ್ವೈರನ್ಮೆಂಟ್. ಯಾಕಂದ್ರೆ ಮಗುವುದು ಟ್ರೀಟ್ಮೆಂಟ್ ಇಸ್ ನಾಟ್ ಜಸ್ಟ್ ಮಾತ್ರೆ ಕೊಟ್ಟು ಮುಗಿಸೋದಲ್ಲ. ಮೊದಲನೇದು, ಮಕ್ಕಳಲ್ಲಿ ಕ್ಯಾನ್ಸರ್ ಬರಲ್ಲ ಅನ್ನೋದೇ ಒಂದು ತಪ್ಪು ಕಲ್ಪನೆ. ಎರಡನೇದು, ಬಂದ್ರೆ ಇದು ಸರಿ ಹೋಗಲ್ಲ ಅಂದ್ರೆ ಕ್ಯೂರ್ ಆಗಲ್ಲ ಇದು ಅಂತ ತುಂಬಾ ಜನ ಫ್ಯಾಮಿಲಿಯಲ್ಲಿ ತುಂಬುತ್ತಾರೆ. ಡಾಕ್ಟರ್, ಹಾಗಿದ್ರೆ ಈಗ ಮಕ್ಕಳಲ್ಲಿ ಕ್ಯಾನ್ಸರ್ ಬಂತು, ಟ್ರೀಟ್ಮೆಂಟ್ ತಗೊಂಡ್ರು ಅಂತ ಹೇಳಿದ್ರೆ, ದೆನ್ ಆಫ್ಟರ್ ದಟ್ ಅವರು ಮಾಮೂಲಿ ಲೈಫ್ ನ ಲೀಡ್ ಮಾಡ್ಬೋದಾ? ನಮಸ್ತೆ, ನೀವು ನೋಡ್ತಾ ಇದ್ದೀರಾ ವಿಜಯ ಕರ್ನಾಟಕ. ನಾನು ರಕ್ಷಾ ಕೋಟ್ಯಾನ್. ಕ್ಯಾನ್ಸರ್ ಹೀಗಂತ ಕೇಳಿದ ತಕ್ಷಣನೇ ಭಯ ಆಗುವಂಥದ್ದು ಕಾಮನ್. ಆದರೆ ಈ ಕ್ಯಾನ್ಸರ್ ದೊಡ್ಡವರಲ್ಲಿ ಬರುವಂಥದ್ದು ನಮಗೆಲ್ರಿಗೂ ಕೂಡ ಗೊತ್ತಿದೆ, ಅದು ಇವಾಗ ಹೆಚ್ಚಾಗ್ತಾ ಇದೆ ಕೂಡ. ಆದರೆ ಮಕ್ಕಳಲ್ಲಿ ಬರುವಂತಹ ಕ್ಯಾನ್ಸರ್ನ ಬಗ್ಗೆ ಹೆಚ್ಚಿನ ಅರಿವು ಮೂಡಿಸುವಂಥದ್ದು ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಹಾಗಾಗಿ ಮಕ್ಕಳಲ್ಲಿ ಬರುವಂತಹ ಕ್ಯಾನ್ಸರ್ ಇವಾಗ ಹೆಚ್ಚಾಗ್ತಾ ಇದೆಯಾ, ಯಾವುದೆಲ್ಲ ಕ್ಯಾನ್ಸರ್ ಮಕ್ಕಳಲ್ಲಿ ಹೆಚ್ಚಾಗಿ ಕಾಣಿಸ್ಕೊಳ್ತಾ ಇದೆ, ಈ ವಿಚಾರದ ಬಗ್ಗೆ ಜನರಲ್ಲಿ ಏನಾದರೂ ತಪ್ಪು ಕಲ್ಪನೆಗಳು ಅಂದರೆ ಮಿತ್ಸ್ ಏನಾದರೂ ಇದೆಯಾ ಅನ್ನೋದ್ರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ತಿಳಿಸ್ಕೊಡೋದಕ್ಕೆ ಇವತ್ತು ನಮ್ಮ ಜೊತೆ ಜಾಯ್ನ್ ಆಗಿದ್ದಾರೆ ಡಾಕ್ಟರ್ ವಿನಯ್ ಮುನಿಕೋಟಿ, ಕನ್ಸಲ್ಟೆಂಟ್ ಪೀಡಿಯಾಟ್ರಿಕ್ ಹೆಮಟಾಲಜಿ, ಆನ್ಕಾಲಜಿ ಆ್ಯಂಡ್ BMT, ಮಣಿಪಾಲ್ ಹಾಸ್ಪಿಟಲ್, ಯಶವಂತಪುರ್. ಡಾಕ್ಟರ್, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ಡಾಕ್ಟರ್, ಈಗ ಮಕ್ಕಳಲ್ಲಿ ಬರುವಂತಹ ಕ್ಯಾನ್ಸರ್, ನಮಗೆ ಸಡನ್ ಆಗಿ ಈ ಒಂದು ಸೆಂಟೆನ್ಸ್ ಅನ್ನ ಕೇಳಿದಾಗ ಒಂದು ಕ್ವೆಶನ್ ಬರುತ್ತೆ. ಸೊ ಕ್ಯಾನ್ಸರ್ ಅಂದ್ರೆ ಅದು ಹೆಚ್ಚಾಗಿ ದೊಡ್ಡವರಲ್ಲೇ ಬರುತ್ತೆ. ಹಾಗಿದ್ರೆ ಈ ಮಕ್ಕಳಲ್ಲಿ ಬರುವಂತಹ ಕ್ಯಾನ್ಸರ್ ಅಂತ ಹೇಳಿದ್ರೆ ಏನು, ಇದ್ರ ಬಗ್ಗೆ ತಿಳಿಸ್ಕೊಡಿ. ಸೊ ಕ್ಯಾನ್ಸರ್ ದೊಡ್ಡವರಲ್ಲಿ ಕೇಳಿರೋದೇ ಜಾಸ್ತಿ. ಹೌದು. ಆದರೆ ನಾನು ಮಕ್ಕಳ ಕ್ಯಾನ್ಸರ್ ಸ್ಪೆಷಲಿಸ್ಟ್ ಇರೋದ್ರಿಂದ ನಾನು ನೋಡೋದು ಮಕ್ಕಳಲ್ಲಿ ಬರೋ ಕ್ಯಾನ್ಸರ್ಸ್ ಅಷ್ಟೇ. ಸೊ ಇದು ರೇರ್ ಪ್ರಾಬ್ಲಮ್ಮು. ಬಟ್ ಅಟ್ ದ ಸೇಮ್ ಟೈಮ್ ನಾವು ನೋಡಿದ್ರೆ ವಿಶ್ವದಲ್ಲಿ 4 ಲಕ್ಷ ಮಕ್ಕಳು ಪ್ರತಿ ವರ್ಷ ಕ್ಯಾನ್ಸರ್ ಇಂದ ಡಯಾಗ್ನೋಸ್ ಆಗ್ತಾರೆ. ಪ್ರತಿ 4 ನಿಮಿಷ, 3-4 ನಿಮಿಷಕ್ಕೊಂದ್ಸಲ ವಿಶ್ವದಲ್ಲಿ ಎಲ್ಲೋ ಒಂದು ಕಡೆ ಒಂದು ಮಗು ಕ್ಯಾನ್ಸರ್ ಇದೆ ಅಂತ ಹೇಳ್ತಾರೆ. ಮತ್ತೆ ಇಂಡಿಯಾಲಷ್ಟೇನೆ ಸುಮಾರು 70-75 ಸಾವಿರ ಮಕ್ಕಳಿಗೆ ಕ್ಯಾನ್ಸರ್ ಇರೋದು ಪ್ರತಿ ವರ್ಷ ಗೊತ್ತಾಗುತ್ತೆ. ಸೊ ಕ್ಯಾನ್ಸರು ರೇರ್ ಇದ್ರೂನು ಒನ್ ಆಫ್ ದ ಮಕ್ಕಳಲ್ಲಿ ಬರುವಂತಹ ತೊಂದರೆಗಳಲ್ಲಿ ಒಂದು. ಇದರ ಅರಿವು ಇರೋದು ಬಹಳ ಇಂಪಾರ್ಟೆಂಟು. ಯಾಕಂದ್ರೆ ನೀವು ಹಾಗೆ ಹೇಳ್ದಂಗೆ ದೊಡ್ಡವರಲ್ಲಿ ಬರೋ ಕ್ಯಾನ್ಸರ್ ಒಂಥರ ಭೀತಿ ತರಿಸುತ್ತೆ.
ಮಕ್ಕಳಲ್ಲಿ ಬರೋ ಕ್ಯಾನ್ಸರ್ ಕೂಡ ಟ್ರೀಟ್ಮೆಂಟ್ ಎಲ್ಲ ನೋಡಿದಾಗ ಸ್ವಲ್ಪ ಟ್ರೀಟ್ಮೆಂಟ್ 6 ತಿಂಗಳು 8 ತಿಂಗಳು ಅಂದಾಗ ಸ್ವಲ್ಪ ಭಯ ಆಗತ್ತೆ. ಆದ್ರೆ ಒಂದು ಮೇಜರ್ ಡಿಫರೆನ್ಸ್ ದೊಡ್ಡವರಲ್ಲಿ ಬರೋದು ಮಕ್ಕಳಲ್ಲಿ ಅಂದ್ರೆ, ಮಕ್ಕಳಲ್ಲಿ ಬರುವಂತ ಕ್ಯಾನ್ಸರ್ನ ಬೇಗ ಕಂಡಿಡಿದ್ರೆ ಅದಕ್ಕೆ ಗುಣ ಆಗೋ ಚಾನ್ಸ್ ಬಹಳ ಜಾಸ್ತಿ. ಮತ್ತೆ ಅದಕ್ಕೆ ಸರಿಯಾದ ರೀತಿಯಾದಂತ ಟ್ರೀಟ್ಮೆಂಟ್ ಕೊಡೋದು ಬಹಳ ಮುಖ್ಯವಾಗುತ್ತೆ. ಯಾಕಂದ್ರೆ ಈ ಮಕ್ಕಳು ಟ್ರೀಟ್ಮೆಂಟ್ ಮುಗಿದ ನಂತರ ನಾರ್ಮಲ್ ಆಗಿರ್ತಾರೆ, ಅವ್ರು ನಾರ್ಮಲ್ ಲೈಫ್ ಲೀಡ್ ಮಾಡ್ತಾರೆ. ಡಾಕ್ಟರ್, ಹಾಗಿದ್ರೆ ಈ ಮಕ್ಕಳಲ್ಲಿ ಬರುವಂತಹ ಕ್ಯಾನ್ಸರ್ ಹಾಗೇನೆ ದೊಡ್ಡವರಲ್ಲಿ ಬರುವಂತಹ ಕ್ಯಾನ್ಸರ್ ಮೇಜರ್ ಡಿಫ್ರೆನ್ಸ್ ಹೇಗಿರುತ್ತೆ? ಸೊ ಈಗ ಮಕ್ಕಳಲ್ಲಿ ಬರುವಂತ ಕ್ಯಾನ್ಸರ್ಸು ನಾವು ದೊಡ್ಡವರಲ್ಲಿ ನೋಡೋ ತರ ಲೈಫ್ ಸ್ಟೈಲ್ ಕ್ಯಾನ್ಸರ್ಸ್ ಅಲ್ಲ. ಅಂದ್ರೆ ದೊಡ್ಡವರಲ್ಲಿ ಒಂದೊಂದ್ಸಲ ಸ್ಮೋಕಿಂಗ್ ಮಾಡಿದವ್ರಿಗೆ ಲಂಗ್ ಕ್ಯಾನ್ಸರ್ ಬರುತ್ತೆ, ಆಲ್ಕೋಹಾಲ್ ಕುಡ್ದವ್ರಿಗೆ ಪ್ಯಾಂಕ್ರಿಯಾಸ್ ಕ್ಯಾನ್ಸರು, ಲಿವರ್ ಕ್ಯಾನ್ಸರ್ ಬರುತ್ತೆ. ಆಮೇಲೆ ತುಂಬ ದಪ್ಪ ಇರೋರಿಗೆ ಕೋಲಾನ್ ಕ್ಯಾನ್ಸರ್ ಅಂದರೆ ಕರಳಿನ ಕ್ಯಾನ್ಸರ್ ಬರ್ಬೋದು. ಆಮೇಲೆ ಸ್ತನದ ಕ್ಯಾನ್ಸರ್ ಬರ್ಬೋದು, ಒಂದು ಫ್ಯಾಮಿಲಿಯಲ್ಲಿ ತಾಯಿಗೆ ಮಗಳಿಗೆ ಆ ಥರ ಬರ್ಬೋದು. ಅದೇ ರೀತಿ ಸರ್ವಿಕ್ಸ್ ಕ್ಯಾನ್ಸರ್ ಬರ್ಬೋದು. ಇವೆಲ್ಲ ಲೈಫ್ ಸ್ಟೈಲ್ ಕ್ಯಾನ್ಸರ್ಸು, ಸ್ಮೋಕಿಂಗು, ಆಲ್ಕೋಹಾಲ್. ಆದರೆ ಮಕ್ಕಳಲ್ಲಿ ಬರುವಂಥ ಕ್ಯಾನ್ಸರ್ಸು ಲೈಫ್ ಸ್ಟೈಲ್ ಕ್ಯಾನ್ಸರ್ಸ್ ಅಲ್ಲ. ಕಣಗಳು, ಆರ್ಗನ್ಸ್ ಡೆವಲಪ್ ಆಗೋವಾಗ ಮಕ್ಕಳಲ್ಲಿ ಯಾವುದೋ ಒಂದೊಂದು ಕಣ ಪೂರ್ತಿ ಡೆವಲಪ್ ಆಗದೆ ಇರೋದು ಒಂದೊಂದ್ಸಲ ಕ್ಯಾನ್ಸರ್ ಕಡೆಗೆ ತಿರುಗ್ಬೋದು. ಅದು ಮೊದಲನೇ ಡಿಫ್ರೆನ್ಸು. ಎರಡನೇದು, ಮಕ್ಕಳಲ್ಲಿ ಬರುವಂಥ ಕ್ಯಾನ್ಸರು ಗುಣ ಆಗೋ ಚಾನ್ಸು ಬಹಳ ಜಾಸ್ತಿ. ಅಂದರೆ ಸರಿಯಾದ ರೀತಿಯಾದಂಥ ಟ್ರೀಟ್ಮೆಂಟ್ ಕೊಟ್ಟರೆ 70% ಮಕ್ಕಳನ್ನ ಪೂರ್ತಿ ಗುಣ ಮಾಡ್ಬೋದು. ಕ್ಯಾನ್ಸರ್ ಟ್ರೀಟ್ಮೆಂಟ್ ಆದಮೇಲೆ ಅವರು ನಾರ್ಮಲ್ ಆಗಿ ಸ್ಕೂಲು, ಕಾಲೇಜು, ಮದುವೆ ಮಾಡಿ ಮಕ್ಕಳು ಎಲ್ಲ ನಾರ್ಮಲ್ ಆಗಿ ಫುಲ್ ಲೈಫ್ ಲೀಡ್ ಮಾಡ್ಬೋದು. ಕಂಪೇರ್ಡ್ ಟು ಅಡಲ್ಟ್ ಕ್ಯಾನ್ಸರ್, ಎಲ್ಲಿ ಒಂದೊಂದ್ಸಲ ಸ್ಪ್ರೆಡ್ ಆಗಿರೋ ಟ್ಯೂಮರ್ಸ್ ಅಲ್ಲಿ ಒಂದೊಂದ್ಸಲ ಟ್ರೀಟ್ಮೆಂಟ್ ಹೇಗಿರುತ್ತೆ ಅಂದರೆ, ಅವರು ಇರೋಷ್ಟು ದಿನ ಚೆನ್ನಾಗಿರ್ಲಿಪ್ಪ ಅನ್ನೋ ಥರ ಇರುತ್ತೆ. ಅದರಲ್ಲಿ ಕೂಡ ಗುಣಪಡಿಸ್ಬೋದು, ಬಟ್ ಮಕ್ಕಳಲ್ಲಿ ಗುಣ ಆಗೋ ಚಾನ್ಸಸ್ ಬಹಳ ಜಾಸ್ತಿ. ಮೂರನೇ ಡಿಫರೆನ್ಸ್ ಅಂದ್ರೆ, ಎಲ್ರಿಗೂ ಇದು ಉಲ್ಟಾ ಅನ್ಕೊಂತಾರೆ. ದೊಡ್ಡವರು ಕ್ಯಾನ್ಸರ್ ಬಂದ್ರೆ ಹೇಗೋ ಟ್ರೀಟ್ಮೆಂಟ್ ತಡ್ಕೊಂತಾರೆ, ಮಕ್ಕಳು ತಡ್ಕೊಂತಾರ ಇಂಥ ಟ್ರೀಟ್ಮೆಂಟ್? ಹೌದು, ಆ ಒಂದು ಕಾಮನ್ ಕ್ವೆಶ್ಚನ್ ಇರುತ್ತೆ. ಯಾಕಂದ್ರೆ ಮಕ್ಕಳಲ್ಲಿ ಇಮ್ಯುನಿಟಿ ಪವರ್ ಕಡಿಮೆ ಇರುತ್ತೆ, ಸೊ ಹಂಗಾಗಿ ಅವರಿಗೆ ಟ್ರೀಟ್ಮೆಂಟ್ ವರ್ಕ್ ಆಗತ್ತಾ ಇಲ್ವಾ ಅನ್ನೋ ಒಂದು ಡೌಟ್ ಇರುತ್ತೆ. ಕರೆಕ್ಟ್. ಸೊ ಅದು ಒಂದು ಡಿಫರೆನ್ಸ್. ನಾರ್ಮಲ್ ಆಗಿ ಜನರಿಗೆ ನಂಬಿರೋದಕ್ಕೆ ವಿರುದ್ಧವಾಗಿ ಮಕ್ಕಳು ಟ್ರೀಟ್ಮೆಂಟ್ ನ ಚೆನ್ನಾಗಿ ರೆಸ್ಪಾಂಡ್ ಮಾಡ್ತಾರೆ. ಅಂದ್ರೆ ಅವ್ರಿಗೆ ಕೊಟ್ಟಾಗ ಕೂಡ ಅವರು, ಈಗ ದೊಡ್ಡವರಲ್ಲಿ ಡಯಾಬಿಟಿಸ್ ಬಂದಿರುತ್ತೆ ಅಥವಾ ಹಾರ್ಟ್ ಪ್ರಾಬ್ಲಮ್ ಇರುತ್ತೆ, ಸೊ ಕರೆಕ್ಟ್ ಟ್ರೀಟ್ಮೆಂಟ್ ಫುಲ್ ಡೋಸ್ ಅಲ್ಲಿ ಕೊಡ್ಲಿಕ್ಕೆ ಕಷ್ಟ ದೊಡ್ಡವರಲ್ಲಿ. ಆದ್ರೆ ಮಕ್ಕಳಲ್ಲಿ ಒಳ್ಳೆ ಡೋಸ್ ಕೊಟ್ಟು ಚೆನ್ನಾಗಿ ಅವ್ರ ಟ್ರೀಟ್ಮೆಂಟ್ ರೆಸ್ಪಾಂಡ್ ಮಾಡೋದ್ರಿಂದ, ತಡ್ಕೊಳೋ ಶಕ್ತಿ ಜಾಸ್ತಿ ಇರೋದ್ರಿಂದ ಅವರಲ್ಲಿ ಕ್ಯೂರ್ ರೇಟ್ಸ್ ಜಾಸ್ತಿ. ಸೊ ಈ ಮೂರು ಮೇಜರ್ ಡಿಫರೆನ್ಸ್ ಮಕ್ಕಳಿಗೆ ಮತ್ತೆ ದೊಡ್ಡವರಿಗೆ. ಮತ್ತೆ ಮಕ್ಕಳಿಗೆ ಇನ್ನೊಂದು ಡಿಫರೆನ್ಸ್ ಅಂದ್ರೆ, ಮಕ್ಕಳು ಬೆಳೀತಾ ಇರ್ತಾರೆ ಟ್ರೀಟ್ಮೆಂಟ್ ಸಲುವಾಗಿ ಜೊತೆಗೆ. ಹಾಗಾಗಿ ಮಕ್ಕಳಲ್ಲಿ ಟ್ರೀಟ್ಮೆಂಟ್ ಕೊಡುವಾಗ ಇದು ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಅವ್ರಿಗೆ ಒಳ್ಳೆಯ ಪರಿಸರ ಕೊಟ್ಟು ಬೆಳವಣಿಗೆ, ಅವ್ರ ನ್ಯೂಟ್ರಿಷನ್ನು, ಗ್ರೋತ್ ಇದನ್ನ ನೋಡ್ಬೇಕಾಗತ್ತೆ. ದೊಡ್ಡವರ ಕ್ಯಾನ್ಸರ್ ಟ್ರೀಟ್ಮೆಂಟ್ ಅಲ್ಲಿ ಆಲ್ರೆಡಿ ವಯಸ್ಸಾಗಿರೋ 40 ವರ್ಷ 50 ವರ್ಷ ಆಗಿರೋ ಅವ್ರದ್ದು ಗ್ರೋತ್ ಫೇಸ್ ಮುಗ್ದೋಗಿರುತ್ತೆ. ಸೊ ಅದ್ರ ಕಡೆ ಗಮನ ಕಮ್ಮಿ ಇರುತ್ತೆ. ಸೊ ಮಕ್ಕಳಲ್ಲಿ ಇದ್ರ ಮೇಲೆ ಗಮನ ಬಹಳ ಇಂಪಾರ್ಟೆಂಟ್. ನಾವು 50-60% ಟ್ರೀಟ್ಮೆಂಟ್ ಕುರಿತಾಗಿದ್ರೆ, ಇನ್ನೊಂದು 30-40% ನಾವೆಲ್ಲ ಮಗು ನಾರ್ಮಲ್ ಜರ್ನಿ ಮಾಡಬೇಕು, ಆ ಮಗು ಟ್ರೀಟ್ಮೆಂಟ್ ಮುಗಿದ ಮೇಲೆ ಸೊಸೈಟಿಯಲ್ಲಿ ನಾರ್ಮಲ್ ಆಗಿರ್ಬೇಕು ಅಂತ ಅವರ ಬೆಳವಣಿಗೆಗೆ ಸಹಾಯ ಮಾಡ್ಕೊಂತ ಕೊಡುವಂತಹ ಟ್ರೀಟ್ಮೆಂಟು ಡಿಫ್ರೆಂಟ್ ಆಗಿರುತ್ತೆ. ಓಕೆ ಡಾಕ್ಟರ್, ಹಾಗಿದ್ರೆ ಈ ಮಕ್ಕಳಲ್ಲಿ ಬರುವಂತಹ ಕ್ಯಾನ್ಸರ್ಗೆ ಇಂಥದ್ದೇ ಕಾರಣ ಅಂತ ಇರುತ್ತಾ? ಸೊ ದೊಡ್ಡವರಲ್ಲಿ ಹೇಳಿದಾಗೆ ಸ್ಮೋಕಿಂಗ್, ಆಲ್ಕೋಹಾಲ್ ಆ ತರ ಅವರ ಲೈಫ್ ಸ್ಟೈಲ್ ಹೆಂಗಿರುತ್ತೆ ಅದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ. ಮಕ್ಕಳಲ್ಲಿ ಈ ತರದ್ ಯಾವುದೇ ಕಾರಣ ಕಂಡುಹಿಡಿಯೋದು ಕಷ್ಟ. 90% ಆಫ್ ಚೈಲ್ಡ್ಹುಡ್ ಕ್ಯಾನ್ಸರ್ಸ್ ಅಂದ್ರೆ ಮಕ್ಕಳಲ್ಲಿ ಬರುವಂತ ಕ್ಯಾನ್ಸರ್ಗಳಲ್ಲಿ 90%ಗೆ ಜೆನೆಟಿಕ್ ಕಾಸ್ ಇದೆ ಅಂತ ಕೂಡ ಹೇಳಲಿಕ್ಕೆ ಆಗಲ್ಲ. ಸೊ ಇದು ಹೇಗೆ ಅಂದ್ರೆ, ಸಾಮಾನ್ಯವಾಗಿ ಪೇಷಂಟ್ಸ್ ನನ್ನ ಹತ್ರ ಅದೇ ಕ್ವಶನ್ ಕೇಳಿದ್ರು, ಏನಕ್ಕೆ ಬಂತು ಸರ್, ನಮ್ಮ ಮನೇಲಿ ಒಬ್ರಿಗೂ ಇಲ್ಲ ಈ ತರ ಅಂತ. ಮಕ್ಕಳಲ್ಲಿ ಬರೋ ಕ್ಯಾನ್ಸರ್ ಹೇಗೆ ನಾವು ಋಷಿ ಮೂಲ, ನದಿ ಮೂಲ ಕಂಡುಹಿಡಿಯಕ್ ಆಗಲ್ಲ ಅಂತೀವೋ, ಅದೇ ರೀತಿ ಮಕ್ಕಳಲ್ಲಿ ಕ್ಯಾನ್ಸರಿನ ಕಾರಣ ಏನು ಅಂತ ಕಂಡುಹಿಡಿಯೋದು ಕಷ್ಟ. ಬಹಳ ರೇರ್ ಆಗಿ ಏನಾಗುತ್ತೆ, ಒಂದೇ ಫ್ಯಾಮಿಲಿಯಲ್ಲಿ ಮಲ್ಟಿಪಲ್ ಕ್ಯಾನ್ಸರ್ಸ್ ಇರುತ್ತೆ. ಅಂಥವ್ರಲ್ಲಿ ಜೆನೆಟಿಕ್ ಕಾಸ್ ಇರ್ಬೋದು, ಅನುವಂಶಿಕ ಅಂತ ಹೇಳ್ಬೋದು. ಒಂದು ಕ್ಯಾನ್ಸರ್ ಇದೆ ಮಕ್ಕಳಲ್ಲಿ ಬರುವಂಥದ್ದು, ಅನುವಂಶಿಕವಾಗಿ ಬರೋದು ಜೆನೆಟಿಕ್ ಆಗಿ, ಇಸ್ ಕಣ್ಣಿನ ಕ್ಯಾನ್ಸರ್. ಅದನ್ನ ನಾವು ರೆಟಿನೋಬ್ಲಾಸ್ಟೋಮಾ ಅಂತೀವಿ. ಬಹಳಷ್ಟು ಸಲ ನಾವು ಅವ್ರು ಹೇಳ್ತಾರೆ, ತಂದೆಗೂ ಇತ್ತು ಸರ್, ಆಮೇಲೆ ಮಗುಗೂ ಇದ್ದ ತರ ಇದೆ, ಅವಾಗ ನಾನು ಕಣ್ಣು ತೆಗ್ಸಿದ್ದೆ ಅಂತ. ನಮ್ ತಾತನ್ಗೂ ಇತ್ತಂತೆ, ಏನೋ ಕಣ್ಣು ಬಿಳಿ ಆಗಿತ್ತು, ಅದನ್ನ ತೆಗೆದು ಬಿಟ್ರು ಅವಾಗ, ಆ ತರ ಅಂತ ಹೇಳ್ತಾರೆ. ಸೊ ಐ ಟ್ಯೂಮರ್ ಆರ್ ರೆಟಿನೋಬ್ಲಾಸ್ಟೋಮಾಗೆ ಜೆನೆಟಿಕ್ ಕಾಸ್ ಇದೆ, ಜೆನೆಟಲ್ ಅಥವಾ ವಿ ಕಾಲ್ ಇಟ್ ಆಸ್ ಅನುವಂಶಿಕವಾಗಿರುತ್ತೆ. ಬಟ್ ಬೇರೆ ಯಾವುದೇ ರೀತಿಯಾದಂತ ಮಕ್ಕಳಲ್ಲಿ 90-95% ಕ್ಯಾನ್ಸರ್ಸ್ ಆರ್ ನಾಟ್ ರಿಲೇಟೆಡ್ ಟು ಎನಿ ಜೆನೆಟಿಕ್ಸ್. ಇಟ್ ಇಸ್ ನಾಟ್ ರಿಲೇಟೆಡ್ ಟು ದ ಫುಡ್ ದೇ ಕನ್ಸ್ಯೂಮ್, ಅಂದ್ರೆ ಊಟ ತಿಂಡಿ ಇದರಿಂದ ಅಂತ. ಬಹಳ ಕಮ್ಯುನಿಟಿಯಲ್ಲಿ ಬಹಳ ಮಿಸ್ಕನ್ಸೆಪ್ಷನ್ ಇದೆ. ಶುಗರ್ ಕೊಟ್ಬಿಟ್ರೆ
ಕೊಟ್ರೆ ಕ್ಯಾನ್ಸರ್ ಸಾಧ್ಯತೆ ಇದೆ, ಉಪ್ಪು ಜಾಸ್ತಿ ತಿಂದ್ರೆ ಆಗುತ್ತೆ ಅಂತ. ಇದು ಮಕ್ಕಳಲ್ಲಿ ಇನ್ನ ಯಾವ್ದು ಪ್ರೂವ್ ಆಗಿಲ್ಲ ಈ ತರದ್ದು. ಆಬ್ವಿಯಸ್ಲಿ ದೊಡ್ಡವರಲ್ಲಿ ಒಬೆಸಿಟಿ ಅಂದ್ರೆ ದಪ್ಪ ಮೈ ಇದೆಲ್ಲಾನು ಕಂಟ್ರೋಲ್ ಮಾಡ್ಲಿಕ್ಕೆ ಡಯಟ್ ಇಸ್ ವೆರಿ ಇಂಪಾರ್ಟೆಂಟ್, ಹೌದು ವಿಚ್ ಆಕ್ಚುಲಿ ಹೆಲ್ಪ್ಸ್ ಇವನ್ ಇನ್ ಕ್ಯಾನ್ಸರ್ ಕಂಟ್ರೋಲ್. ಬಟ್ ಮಕ್ಕಳಲ್ಲಿ ಆ ತರದ್ದು ಯಾವ್ದು ಪ್ರೂವನ್ ಇಲ್ಲ. ಸೊ ಹಾಗಾಗಿ ಇದೇ ಕಾರಣದಿಂದ ಬಂದಿದೆ ಅಂತ ಹೇಳೋದು ಬಹಳ ಕಷ್ಟ ಆಗುತ್ತೆ. ಎಷ್ಟು ವಯಸ್ಸಿನಿಂದ ಎಷ್ಟು ವಯಸ್ಸಿನವರೆಗೆ ಕ್ಯಾನ್ಸರ್ ಬಂದ್ರೆ ಅದನ್ನ ಮಕ್ಕಳಲ್ಲಿ ಕ್ಯಾನ್ಸರ್ ಇದೆ ಅಂತ ಕನ್ಸಿಡರ್ ಮಾಡೋದಕ್ಕೆ ಸಾಧ್ಯ ಆಗುತ್ತೆ? ಮಕ್ಕಳ ಕ್ಯಾನ್ಸರ್ ತಜ್ಞರು ಪೀಡಿಯಾಟ್ರಿಕ್ ಆಂಕಾಲಜಿಸ್ಟ್ ಅಂತ ಹೇಳ್ತೀವಿ. ನಾವು ಯೂಶಲಿ ಹುಟ್ಟಿದ ಮಗುವಿಂದ 18 ವರ್ಷದ 18 ವರ್ಷದ ವಯಸ್ಸು ತನಕನು ನಾವು ಪೀಡಿಯಾಟ್ರಿಕ್ ಕ್ಯಾನ್ಸರ್ಸ್ ಅಂದ್ರೆ ಮಕ್ಕಳಲ್ಲಿ ಬರುವಂತ ಕ್ಯಾನ್ಸರ್ ಅಂತೀವಿ. ಆದ್ರೆ ಮಕ್ಕಳ ಕ್ಯಾನ್ಸರ್ ಟ್ರೀಟ್ಮೆಂಟ್ ಎಷ್ಟು ಸಕ್ಸಸ್ಫುಲ್ ಆಗಿದೆ ಅಂದ್ರೆ ಅಡೋಲಸೆಂಟ್ಸ್ ಅಂದ್ರೆ 18 to 40 ಅಡೋಲಸೆಂಟ್ಸ್ ಅಂಡ್ ಯಂಗ್ ಅಡಲ್ಟ್ ಅಂತ ಹೇಳ್ತೀವಿ, AYA ಗ್ರೂಪ್ ಅಂತೀವಿ. ಅಂದ್ರೆ ಟೀನೇಜರ್ಸ್ ಮತ್ತೆ ಯಂಗ್ ಅಡಲ್ಟ್ಸ್ 40 ವರ್ಷದ ತನಕನು ನಾವು ಸೇಮ್ ಮಕ್ಕಳಲ್ಲಿ ಯೂಸ್ ಮಾಡುವಂತ ಟ್ರೀಟ್ಮೆಂಟ್ ಪ್ರೋಟೋಕಾಲ್ಸ್ ನ ಯೂಸ್ ಮಾಡ್ತೀವಿ. ಸೊ ಇವಾಗ US ಅಲ್ಲೆಲ್ಲ ಹೋದ್ರೆ 0 to 18 ಮಕ್ಕಳ ಕ್ಯಾನ್ಸರ್ಸ್ ಟ್ರೀಟ್ ಮಾಡೋದು, 18 to 40 ನ ಸಿಮಿಲರ್ ಟು ಮಕ್ಕಳ ಕ್ಯಾನ್ಸರ್ಸ್ ಮಾಡೋದು ಅಂತ ಹೇಳ್ತೀವಿ. ಸೊ ನಾನು ನೋಡೋ ಪ್ರಾಕ್ಟೀಸ್ ಅಲ್ಲಿ ದಿನನಿತ್ಯದಲ್ಲಿ ಹುಟ್ಟಿದ ಒಂದು ದಿನದಿಂದ ಮಗುವಿಂದ 18 ವರ್ಷ ಆಗೋ ತನಕನು ನಾವು ಪೀಡಿಯಾಟ್ರಿಕ್ ಕ್ಯಾನ್ಸರ್ಸ್ ಅಂತ ಮಕ್ಕಳ ಕ್ಯಾನ್ಸರ್ಸ್ ಅಂತ ನಾವು ಹೇಳ್ತೀವಿ. ಕೆಲವು ಟ್ಯೂಮರ್ಸ್ ಒಂದೊಂದ್ಸಲ ಕಿಡ್ನಿ ಗಡ್ಡೆ ಅಥವಾ ಅದ್ರ ಮೇಲೆ ನ್ಯೂರೋಬ್ಲಾಸ್ಟೋಮಾ ಅಂತ ಹೇಳ್ತೀವಿ, ಆ ಗಡ್ಡೆಗಳು ಒಂದೊಂದ್ಸಲ ತಾಯಿ ಹೊಟ್ಟೆಯಲ್ಲಿ ಇರೋವಾಗ್ಲೇನೆ ಒಂದೊಂದ್ಸಲ ಇರೋ ಚಾನ್ಸ್ ಇರುತ್ತೆ. ಆಮೇಲೆ ಹುಟ್ಟಿದ ಮಗುವಿಂದಾನೇ ನಾವು ಒಂದೊಂದ್ಸಲ ನೋಡಿ ಬೇಕಾದ್ರೆ ಟ್ರೀಟ್ಮೆಂಟ್ ಕೊಡ್ಬೇಕಾಗತ್ತೆ, ಇಲ್ಲ ಅಂದ್ರೆ ಅದನ್ನ ಫಾಲೋ ಮಾಡ್ಬೇಕು ಅಂತ ಹೇಳ್ತೀವಿ. ಓಕೆ ಡಾಕ್ಟರ್, ಹಾಗಿದ್ರೆ ಮಕ್ಕಳಲ್ಲಿ ಬರುವಂತಹ ಕಾಮನ್ ಕ್ಯಾನ್ಸರ್ಸ್ ಗಳು ಯಾವುದೆಲ್ಲ? ಈಗಾಗಲೇ ಮಾತಾಡ್ತಾ ಹೇಳಿದ್ರಿ ಕಣ್ಣಿನ ಕ್ಯಾನ್ಸರ್ ಹೆರಿಡಿಟರಿ ಮುಖಾಂತರ ಬರ್ಬೋದು ಅಂತ. ಸೊ ಕಣ್ಣಿನ ಕ್ಯಾನ್ಸರ್ ಒಂದು, ಅದು ಬಿಟ್ಟು ಬೇರೆ ಯಾವ್ದೆಲ್ಲ ಬರುತ್ತೆ? ಸೊ ಮಕ್ಕಳಲ್ಲಿ ಕಾಮನೆಸ್ಟ್ ಕ್ಯಾನ್ಸರ್, ಬಹಳ ಕಾಮನ್ ಕ್ಯಾನ್ಸರ್ ಅಂದ್ರೆ ಬ್ಲಡ್ ಕ್ಯಾನ್ಸರ್. ಸೊ ಬ್ಲಡ್ ಕ್ಯಾನ್ಸರ್ ನ ಲ್ಯುಕೇಮಿಯಾ ಅಂತ ಹೇಳ್ತೀವಿ. ಸೊ 30-35% ಕ್ಯಾನ್ಸರ್ಸ್, ನಾನು ಒಂದು ವರ್ಷದಲ್ಲಿ ಒಂದು 100 ಮಕ್ಕಳು ನೋಡಿದ್ರೆ 35 ಮಕ್ಕಳು ಬ್ಲಡ್ ಕ್ಯಾನ್ಸರ್ ಇರುತ್ತೆ. ಅದು ಫಸ್ಟ್ ಕಾಮನ್. ಸೆಕೆಂಡ್ ಕಾಮನ್ ನಾವು ಬ್ರೈನ್ ಟ್ಯೂಮರ್ಸ್ ಅಂತ ಹೇಳ್ತೀವಿ, ಅಂದ್ರೆ ಬ್ರೈನ್ ಅಲ್ಲಿ ಬರುವ ಮೆದುಳಿನ ಕ್ಯಾನ್ಸರ್ ಟ್ಯೂಮರ್ ತರ ಬರುವಂತದ್ದು. ಮೂರನೇದು ಹೊಟ್ಟೆಯಲ್ಲಿ ಬರುವಂತ ಗಡ್ಡೆಗಳು, ನ್ಯೂರೋಬ್ಲಾಸ್ಟೋಮಾ ಅಂತೀವಿ. ಇನ್ನೊಂದು ವಿಲ್ಮ್ಸ್ ಟ್ಯೂಮರ್ ಅಂದ್ರೆ ಕಿಡ್ನಿ ಟ್ಯೂಮರ್ ಅಂತ ಹೇಳ್ತೀವಿ. ಅದು ಬಿಟ್ಟು ಕೆಲವು ಸಲ ಮಾಂಸಗಡ್ಡೆ ಸಾರ್ಕೋಮಾ ಅಂತ ಹೇಳ್ತೀವಿ, ಈ ತರದ್ದು ಹೇಳ್ತೀವಿ. ಇನ್ನೊಂದು ಮೇನ್ ಏನಂದ್ರೆ ಲಿಂಫೋಮಾ ಅನ್ನೋದು ಆಲ್ಸೋ ಕಾಮನ್ ಕ್ಯಾನ್ಸರ್. ಲಿಂಫೋಮಾ ಅಂದ್ರೆ ಏನಂದ್ರೆ ನಮ್ಮ ಬಾಡಿಯಲ್ಲಿ ಗ್ರಂಥಿಗಳು ಅಂತ ಇರುತ್ತೆ, ಲಿಂಫ್ ನೋಡ್ ಅಂತ ಹೇಳ್ತೀವಿ. ಆ ಲಿಂಫ್ ನೋಡ್ ಒಂದೊಂದ್ಸಲ ಸ್ವೆಲ್ಲಿಂಗ್ ಆಗುತ್ತೆ ಊದ್ಕೊಂಡು, ಆಮೇಲೆ ಅದರಲ್ಲಿ ಕ್ಯಾನ್ಸರ್ ಕಣಗಳು ಕಾಣಿಸುತ್ತೆ. ಅದರಲ್ಲಿ ಹಾಜ್ಕಿನ್ಸ್ ಲಿಂಫೋಮಾ ಅಂತೀವಿ, ನಾನ್ ಹಾಜ್ಕಿನ್ಸ್ ಲಿಂಫೋಮಾ ಅಂತೀವಿ. ಸೊ ಇದು ಕಾಮನ್ ಟೈಪ್ಸ್. ಸಾಧಾರಣವಾಗಿ ಒಂದು 12-15 ತರದ್ ಕ್ಯಾನ್ಸರ್ಸ್ ಮಕ್ಕಳಲ್ಲಿ ಕಾಣ್ಬೋದು. ಬ್ಲಡ್ ಕ್ಯಾನ್ಸರ್ ಇಸ್ ದ ಮೋಸ್ಟ್ ಕಾಮನ್ ಕ್ಯಾನ್ಸರ್ ಇನ್ ಚೈಲ್ಡ್. ಓಕೆ, ಹಾಗಿದ್ರೆ ಸಿಂಪ್ಟಮ್ಸ್ ಗೊತ್ತಾಗುತ್ತೆ ಡಾಕ್ಟರ್? ಈಗ ಕೆಲವೊಂದು ಕ್ಯಾನ್ಸರ್ ಅಲ್ಲಿ ಸ್ಟಾರ್ಟಿಂಗ್ ಸ್ಟೇಜ್ ಅಲ್ಲಿ ಸಿಂಪ್ಟಮ್ ಗೊತ್ತಾಗಲ್ಲ ಅಂತ ಹೇಳ್ತಾರೆ. ಸೊ ಮಕ್ಕಳಲ್ಲಿ ಬರುವಂತಹ ಕ್ಯಾನ್ಸರ್ ಗಳಲ್ಲಿ ಅರ್ಲಿ ಸಿಂಪ್ಟಮ್ಸ್ ಗೊತ್ತಾಗುತ್ತಾ ಅಥವಾ ಅಡ್ವಾನ್ಸ್ ಸ್ಟೇಜ್ ಅಲ್ಲಿ ಸಿಂಪ್ಟಮ್ಸ್ ಗೊತ್ತಾಗುತ್ತಾ, ಹೇಗೆ? ಸೊ ಇದು ಬಹಳ ಇಂಪಾರ್ಟೆಂಟ್, ಯಾಕಂದ್ರೆ ಕ್ಯಾನ್ಸರ್ ನ ಅರ್ಲಿ ಸ್ಟೇಜಸ್ ಅಲ್ಲಿ ಕಂಡಿಡಿದ್ರೆ ಟ್ರೀಟ್ಮೆಂಟ್ ನ ಬೇಗ ಕೊಡ್ಬೋದು. ಕ್ಯೂರ್ ರೇಟ್ಸ್ ಆರ್ ವೆರಿ ಜಾಸ್ತಿ ಇರುತ್ತೆ. ನಾವು ಯಾವಾಗ ಬೇಗ ಕಂಡಿಡಿದಿರ್ತೀವೋ ಅಂತ ಅವ್ರಿಗೆ 90% ಚೆನ್ನಾಗತ್ತೆ, 10ರಲ್ಲಿ 9 ಮಕ್ಕಳು ಪೂರ್ತಿ ಗುಣ ಆಗ್ತಾರೆ ಅಂತೀವಿ. ಅದೇ ಸ್ಪ್ರೆಡ್ ಆಗಿರೋದು ಸ್ಟೇಜ್ 4 ಟ್ಯೂಮರ್ಸ್ ಎಷ್ಟೊಂದು ನಾವು ಹೇಳ್ತೀವಿ 15-20%, ಅಂದ್ರೆ 10ರಲ್ಲಿ 2 ಸರಿ ಹೋಗೋದು ಅಂತ. ಸೊ ಇದು ಬಹಳ ಇಂಪಾರ್ಟೆಂಟ್. ಸೊ ನಾವು ಹೇಗೆ ಕಂಡುಹಿಡಿಬಹುದು ಅಂದ್ರೆ ಅರ್ಲಿ ಸೈನ್ಸ್ ಆಫ್ ಬ್ಲಡ್ ಕ್ಯಾನ್ಸರ್, ಅದು ಅರ್ಲಿ ಸೈನ್ಸ್ ಆಫ್ ಕ್ಯಾನ್ಸರ್ ಓವರ್ಆಲ್ ಇಸ್ ವೆರಿ ಇಂಪಾರ್ಟೆಂಟ್. ನಾವು ಬೇಗ ಕಂಡುಹಿಡಿದ್ರೆ ಸೂಕ್ಷ್ಮತೆಗಳು ಕಂಡುಹಿಡಿಬೇಕು. ಈಗ ಬ್ಲಡ್ ಕ್ಯಾನ್ಸರ್ ಕಾಮನ್ ಅಂತ ಹೇಳಿದೆ, ಅವ್ರಿಗೆ ಸಿಂಪ್ಟಮ್ ಏನಂದ್ರೆ ರಕ್ತ ಕಣಗಳು ಕಮ್ಮಿ ಆಗೋದು, ಸೊ ಸುಸ್ತು ಬೇಗ ಆಗೋದು, ಏದುಸಿರು ಬರೋದು ಆಟ ಆಡುವಾಗ ಅಥವಾ ಮೆಟ್ಲತ್ತವಾಗ, ಆಮೇಲೆ ಬಿಳಿಚ್ಕೊಂಡಂಗೆ ಕಾಣೋದು, ಆಮೇಲೆ ಒಂದೊಂದ್ಸಲ ಅವ್ರಿಗೆ ಬಿಳಿ ರಕ್ತ ಕಮ್ಮಿ ಆದ್ರೆ ಇನ್ಫೆಕ್ಷನ್ಸ್ ಬರೋದು, ಬಾಯಲ್ಲಿ ಹುಣ್ಣು ಆಗೋದು, ಮತ್ತೆ ಪ್ಲೇಟ್ಲೆಟ್ ರಕ್ತ ಅನ್ನೋದು ಕಮ್ಮಿ ಆದ್ರೆ ಬ್ಲೀಡಿಂಗ್ ಆಗೋದು, ಒಂದೊಂದ್ಸಲ ದವಡೆಯಿಂದ ಬ್ಲೀಡಿಂಗು, ಮೂಗಲ್ ಬ್ಲೀಡಿಂಗು, ಚರ್ಮದ ಮೇಲೆ ಏನಾದ್ರೂ ರೆಡ್ ಸ್ಪಾಟ್ಸ್. ಇದು ಬ್ಲಡ್ ಕ್ಯಾನ್ಸರಿನ ಸೂಕ್ಷ್ಮತೆಗಳು. ಲಿಂಫೋಮಾ ಅಂತ ಆಗ್ಲೇ ಹೇಳಿದೆ, ಅದು ಗ್ರಂಥಿಗಳು, ನೆಕ್ ಅಲ್ಲಿ ಗಡ್ಡೆ ಬಂದಂಗ ಆಗೋದು, ಅಥವಾ ಇನ್ನೆಲ್ಲ ಬೇರೆ ಕಡೆ ಎಲ್ಲಾದ್ರೂ ಒಂದು ಗಡ್ಡೆ ಕಾಣಿಸ್ತದೆ. ಹೊಟ್ಟೆಯಲ್ಲಿ ಗಡ್ಡೆ ಬರ್ಬೋದು, ಅದು ಕಿಡ್ನಿ ಟ್ಯೂಮರ್ಸ್ ಅದರಲ್ಲೆಲ್ಲ ಕಾಣಿಸ್ಕೋಬಹುದು. ಬ್ರೈನ್ ಟ್ಯೂಮರ್ ಯೂಶಲಿ ಹೇಗೆ ಅಂದ್ರೆ ಮಕ್ಕಳು ಬೆಳಗ್ಗೆ ಎದ್ದಾಗ ವಾಮಿಟ್ ಮಾಡ್ತಾರೆ, ಎದ್ದಿದ ತಕ್ಷಣ ವಾಮಿಟ್ ಮಾಡೋದು, ತಲೆನೋವು ಅಂತ ಹೇಳೋದು, ಆಮೇಲೆ ನಡೆಯುವಾಗ ಒಂದು ಸ್ವಲ್ಪ ಇಂಬ್ಯಾಲೆನ್ಸ್ ಬರುವಂತದ್ದು, ಇದು ಬ್ರೈನ್ ಟ್ಯೂಮರಿನ ಸೂಕ್ಷ್ಮತೆಗಳು. ಬೋನ್ ಟ್ಯೂಮರ್ ಅಂತ ಹೇಳ್ತೀವಿ, ಅವ್ರದ್ದು ಏನಾಗಿರುತ್ತೆ ಒಂದು ಗೆಡ್ಡೆ ತರ ಕಾಲು ಅಥವಾ ಇದರಲ್ಲಿ ಗಡ್ಡೆ ತರ ಬರ್ಬೋದು. ಸೊ ಈ ತರದ್ದು ಏನಾದ್ರೂ ಕಾಣಿಸ್ಕೊಂಡ್ರೆ ಆದಷ್ಟು ಬೇಗ
ಪೀಡಿಯಾಟ್ರಿಷಿಯನ್ ಅವರ ಫ್ಯಾಮಿಲಿ ಡಾಕ್ಟರ್ ಹತ್ರ ಹೋಗಿ ಹ್ಮ್. ಅಲ್ಲಿ ಒಂದು ಸಿಂಪಲ್ ಬ್ಲಡ್ ಟೆಸ್ಟ್ ಅಥವಾ ಒಂದು ಎಕ್ಸ್ರೇ ಈ ತರದ್ದು ಮಾಡ್ಬೇಕಾಗುತ್ತೆ. ಇದು ಎಲ್ಲಾ ಕಡೆ ಇದೆ, ಹಳ್ಳಿಯಲ್ಲಿ ಕೂಡ ಇದನ್ನ ಮಾಡ್ಬೋದು. ಅದು ಕಂಡಿಡಿದ್ರೆ ನಾವು ಬೇಗ ಟ್ರೀಟ್ಮೆಂಟ್ ಶುರು ಮಾಡ್ಬೋದು. ನಾವು ಒಂದು ಸ್ಟಡಿ ಮಾಡಿದ್ವಿ ICMR ಪ್ರಾಜೆಕ್ಟ್ ಅಂತ. ಅದರಲ್ಲಿ ಕಾಮನ್ ಟೈಮ್ ಡ್ಯೂರೇಷನ್ ಟು ಡಯಾಗ್ನೋಸಿಸ್ ಎಷ್ಟು ಅಂತ ನೋಡಿದ್ರೆ 56 ದಿನ. ಅಂದ್ರೆ ಸಾಧಾರಣ ಅದು 8 ವಾರ ಲೇಟ್ ಆಗಿ ಬರ್ತಿತ್ತು. ಸಿಂಪ್ಟಮ್ ಶುರುವಾದಾಗಿಂದ ನಮ್ಮ ಹತ್ರ ಅಂದ್ರೆ ತಜ್ಞರ ಹತ್ರ, ಸ್ಪೆಷಲಿಸ್ಟ್ ಹತ್ರ ಬರೋಷ್ಟರಲ್ಲಿ 8 ವೀಕ್ಸ್ ಆಗ್ತಿತ್ತು. ಇದು ಸ್ವಲ್ಪ ಡಿಲೇ. ನಾವು ಅದನ್ನ ಕಮ್ಮಿ ಮಾಡಬೇಕು. ಆದಷ್ಟು 3 ರಿಂದ 4 ವಾರದೊಳಗಡೆ ಕಂಡುಹಿಡಿಬೇಕು. ನಾವು ಸಾಧಾರಣವಾಗಿ ಏನ್ ಹೇಳ್ತೀವಿ, ಜ್ವರ 2 ವಾರಕ್ಕಿಂತ ಜಾಸ್ತಿ ಬರ್ತಿದ್ರೆ ಮತ್ತೆ ಆಂಟಿಬಯೋಟಿಕ್ಸ್ ಈ ತರದ್ದು ಸಿರಪ್ಗಳಲ್ಲಿ ಕಮ್ಮಿ ಆಗದೆ ಆದ್ರೆ ಡೆಫಿನೆಟ್ ಆಗಿ ಬ್ಲಡ್ ಟೆಸ್ಟ್ ಮಾಡಬೇಕು ಅಂತ ಹೇಳ್ತೀವಿ. ಪ್ರೊಲಾಂಗ್ಡ್ ಫೀವರ್ ಇಸ್ ಆಲ್ಸೋ ಅರ್ಲಿ ಸೈನ್. ಸೊ ಆತರ ಫೀವರ್ ಇದ್ರೆ ಕೂಡ ಬ್ಲಡ್ ಟೆಸ್ಟ್ ಮಾಡಬೇಕು. ಓಕೆ ಡಾಕ್ಟರ್, ಹಾಗಾದ್ರೆ ಇದು ಬರೋದಕ್ಕೆ ಕಾರಣಗಳು ಎಕ್ಸಾಕ್ಟ್ಲಿ ಇಲ್ಲ ಅಂತ ಹೇಳಿದ್ರಲ್ವಾ, ಹಾಗಾಗಿ ರಿಸ್ಕ್ ಫ್ಯಾಕ್ಟರ್ ಕೂಡ ಮಕ್ಕಳಲ್ಲಿ ಇಂಥವ್ರಿಗೆ ಬರುತ್ತೆ ಅಂತ ಹೇಳೋದಕ್ಕೆ ಸಾಧ್ಯ ಆಗೋದಿಲ್ವಾ? ಆಗಲ್ಲ. ಸೊ ಬಹಳ ಕಷ್ಟ. ಯಾರಲ್ಲಿ ಬರುತ್ತೆ, ಹೇಗೆ ಬರುತ್ತೆ ಅನ್ನೋದು ಗೊತ್ತಿಲ್ಲದೆ ಇರೋದ್ರಿಂದ ಇದೇ ಕಾರಣದಿಂದ ಬಂದಿದೆ ಅಂತ ಹೇಳೋದಕ್ಕೆ ಕಷ್ಟ. ಸೊ ಅದಕ್ಕೆ ಏನ್ ಹೇಳ್ತೀವಿ ಅಂದ್ರೆ, ನಾವು ಅವರು ರೊಟೀನ್ ವಿಸಿಟ್ಸ್ ಹೋದಾಗ ಮಕ್ಕಳ ಡಾಕ್ಟರ್ ಹತ್ರ ಎಲ್ಲ, ಸೊ ಪೀಡಿಯಾಟ್ರಿಕ್ಸ್ ಡಾಕ್ಟರ್ಸ್ ಅಂದ್ರೆ ಚೈಲ್ಡ್ ಸ್ಪೆಷಲಿಸ್ಟ್ ಆಲ್ಸೋ ಒಂದ್ಸಲ ಎಜುಕೇಟ್ ಮಾಡ್ಬೇಕು. ಅವರು ಅಕಸ್ಮಾತ್ ತುಂಬಾ ಅವ್ರು ಏನಾದ್ರು ಸಿಂಪ್ಟಮ್ಸ್ ಕಾಣಿಸ್ತಿದೆ ಅಂದಾಗ ಟೆಸ್ಟ್ ಮಾಡ್ಬೇಕು. ಸೊ ಇದರಲ್ಲಿ ನಾವು ಇದರಿಂದ ಬರುತ್ತೆ ಅಂತ ಏನು ಹತ್ರ ಹೇಳಕ್ ಆಗಲ್ಲ. ಆದ್ರೂನು ಹೆಲ್ತಿ ಲೈಫ್ ಸ್ಟೈಲ್ಗೆ ಎಲ್ಲ ಚೈಲ್ಡ್ ಸ್ಪೆಷಲಿಸ್ಟ್ ಹೇಳಿದಾಗ ನಾನು ಹೇಳೋದೇನಂದ್ರೆ, ಸ್ವಲ್ಪ ಊಟ ತಿಂಡಿಯಲ್ಲಿ ನಾರ್ಮಲ್ ಆಗಿ ಅಂದ್ರೆ ಮನೆ ಊಟ ಆಚೆದ್ ಕಮ್ಮಿ ಮಾಡೋದು, ಪ್ರೋಟೀನ್ ರಿಚ್ ಫುಡ್, ಆಮೇಲೆ ಅವಾಯ್ಡಿಂಗ್ ಸ್ಕ್ರೀನ್ ಡ್ಯೂರಿಂಗ್ ಇದು, ಆದಷ್ಟು ಮೊಬೈಲು ಟಿವಿ ಅವಾಯ್ಡ್ ಮಾಡೋದು, ಚೆನ್ನಾಗಿ ಆಡ್ಬೇಕು ಮಕ್ಕಳು. ಆಚೆ ಒಂದು 1 to 2 hours a day ಗಾಳಿ ಬೆಳಕಲ್ಲಿ ಆಡ್ಬೇಕು. ಯಾಕೆಂತ ಹೇಳಿದ್ರೆ ಹಿಂದಿನ ಕಾಲದಲ್ಲಿ ಫಿಸಿಕಲ್ ಆಕ್ಟಿವಿಟಿ ಜಾಸ್ತಿ ಇತ್ತು ಮಕ್ಕಳಲ್ಲಿ, ಹೊರಗಡೆನೆ ಆಟ ಆಡ್ತಾ ಇದ್ರು. ಬಟ್ ಇವಾಗ ನೀವು ಹೇಳ್ದಂಗೆ ಸ್ಕ್ರೀನ್ ಟೈಮ್ ಜಾಸ್ತಿ ಆಗ್ತಾ ಇದೆ. ರಜೆ ಸಿಕ್ಕಿದ್ರು ಅಷ್ಟೇ, ಬೇಸಿಗೆ ರಜೆ ಸಿಕ್ಕಿದ್ರು ಅಷ್ಟೇ, ಮೊಬೈಲು, ಲ್ಯಾಪ್ಟಾಪ್ ಈ ತರ ಒಳಗಡೆ ಕುತ್ಕೊಂಡು ಇಂಡೋರ್ ಗೇಮ್ ಗಳನ್ನೇ ಜಾಸ್ತಿ ಆಡ್ತಾರೆ. ಸೊ ಫಿಸಿಕಲ್ ಆಕ್ಟಿವಿಟೀಸ್ ಆಬ್ವಿಯಸ್ಲಿ ಈಗ ಹೆಚ್ಚಾಗಿ ಕಡಿಮೆ ಆಗಿದೆ. ಸೊ ಇದು ಇಂಪ್ಯಾಕ್ಟ್ ಆಗುತ್ತೆ. ಅದು ಡೆವಲಪ್ಮೆಂಟ್ ಆಫ್ ಅ ಚೈಲ್ಡ್ ಮೇಲೆ ಡೆಫಿನೆಟ್ ಆಗಿ ಇಂಪ್ಯಾಕ್ಟ್ ಆಗುತ್ತೆ. ಆದ್ರೆ ಕ್ಯಾನ್ಸರ್ಗೆ ಈ ಕಾರಣಗಳು ಅಂತ ಹೇಳಲಿಕ್ಕೆ ಆಗಲ್ಲ, ಎಕ್ಸಾಕ್ಟ್ಲಿ ಹೇಳೋದಕ್ಕಾಗೋದಿಲ್ಲ. ಬಟ್ ಫಿಸಿಕಲ್ ಆಕ್ಟಿವಿಟಿನ ಇಂಪ್ರೂವ್ ಮಾಡುವಂಥದ್ದು ಕೂಡ ಬೆಸ್ಟ್ ಮಾಡ್ಲೇಬೇಕಾಗತ್ತೆ ಅಂತ ಹೇಳ್ಬಿಟ್ಟು. ಡಾಕ್ಟರ್, ಹಾಗಿದ್ರೆ ಡಯಾಗ್ನೋಸಿಸ್ ಟೆಸ್ಟ್ ಯಾವ ರೀತಿಯಾಗಿರುತ್ತೆ? ಇವಾಗ ಅಡ್ವಾನ್ಸ್ ಟೆಕ್ನಾಲಜಿಯಲ್ಲಿ ಬೇಗ ಕಂಡು ಹಿಡಿಯೋದಕ್ಕೆ ಅಥವಾ ಅಕ್ಯುರೇಟ್ ಆಗಿ ಇಂಥದ್ದೇ ಕಾಯಿಲೆ ಇದೆ ಅನ್ನೋದನ್ನ ಕಂಡು ಹಿಡಿಯೋದಕ್ಕೆ ಏನಾದ್ರೂ ಬಂದಿದ್ಯಾ, ಹೇಗೆ? ಸೊ ಇದಕ್ಕೆ ಅಡ್ವಾನ್ಸ್ಡ್ ಏನ್ ಬೇಕಾಗಲ್ಲ. ಬ್ಲಡ್ ಇನ ತೊಂದರೆಗಳು ಕಂಡುಹಿಡಿಯಕ್ಕೆ ಸಿಂಪಲ್ ಬ್ಲಡ್ ಕೌಂಟ್ ಅನ್ನೋದು ಎಲ್ಲ ನ್ಯೂಕ್ಸ್ ಅಂಡ್ ಕಾರ್ನರ್ ಎಲ್ಲ ಕಡೆ ವಿಲೇಜಸ್ ಅಲ್ಲಿ ಕೂಡ ಇದೆ ಅದು. ಆಮೇಲೆ ಏನಾದ್ರೂ ಗೆಡ್ಡೆ ಆತರ ಇದೆ ಅಂದ್ರೆ ಒಂದು ಎಕ್ಸ್ರೇ ಅಥವಾ CT ಸ್ಕ್ಯಾನ್ ಬೇಕಾಗ್ಬೋದು. ಬ್ರೈನ್ ಅಲ್ಲಿ ತೊಂದರೆ ಇದೆ ಅಂದಾಗ ಒಂದು MRI ಸ್ಕ್ಯಾನ್ ಬೇಕಾಗ್ಬೋದು. ಈ ತರ ಸಿಂಪಲ್ ಟೆಸ್ಟ್ ಗಳಲ್ಲಿ ಗೊತ್ತಾಗುತ್ತೆ. ಕಣ್ಣದಿದೆ ಅಂದಾಗ ಕಣ್ಣಿಗೆ ಕಾಣುತ್ತೆ. ಕಣ್ಣಿನ ಸ್ಪೆಷಲಿಸ್ಟ್ ಒಂದು ಭೂತ ಕನ್ನಡಿ ಹಾಕೊಂಡು ಇಂಡೈರೆಕ್ಟ್ ಆಫ್ಥಾಲ್ಮೋಸ್ಕೋಪ್ ಅಂತೀವಿ, ರೆಟಿನಾ ಇಂದ ಬರುವಂತ ಟ್ಯೂಮರ್ ಇದು ಕಣ್ಣಿನ ಪದರದಿಂದ. ಸೊ ಅದಕ್ಕೆ ಅವರು ಟೆಸ್ಟ್ ಮಾಡ್ಬೇಕಾಗುತ್ತೆ. ಸೊ ಮಕ್ಕಳಲ್ಲಿ ಒಂದೊಂದ್ಸಲ ಅವ್ರು ಕೋಆಪರೇಟ್ ಮಾಡಲ್ಲ, ಹಾಗಾಗಿ ಅದನ್ನ ಒಂದು ಸ್ವಲ್ಪ ನಿದ್ದೆ ಇಂಜೆಕ್ಷನ್ ಕೊಟ್ಟು ನೋಡ್ಬೇಕಾಗತ್ತೆ. ಅದಕ್ಕೆ ಒಂದೊಂದ್ಸಲ ಸ್ಪೆಷಲ್ ಸೆಂಟರ್ಸ್ಗೆ ಬರ್ಬೇಕಾಗತ್ತೆ. ಸೌಲಭ್ಯ ಇರಬೇಕು, ಕ್ಯಾನ್ಸರ್ ಟ್ರೀಟ್ಮೆಂಟ್ ಆಗೋ ಸೌಲಭ್ಯ ಇರೋ ಕಡೆ ಬಂದು ಇದನ್ನ ಟ್ರೀಟ್ ಮಾಡ್ಬೇಕಾಗುತ್ತೆ. ಓಕೆ ಡಾಕ್ಟರ್, ಹಾಗಿದ್ರೆ ಈಗ ಕಣ್ಣಲ್ಲಿ ಕ್ಯಾನ್ಸರ್ ಇದೆ, ಪ್ರಾಬ್ಲಮ್ ಇದೆ ಅಂದಾಗ ಹೇಗೆ ಗೊತ್ತಾಗುತ್ತೆ? ಈಗ ಸಡನ್ ಆಗಿ ನೋಡಿದಾಗ ಅಂದ್ರೆ ಕೆಲವೊಂದ್ಸತಿ ಇನ್ಫೆಕ್ಷನ್ಸ್ ಆದಾಗ್ಲೂ ಏನಾದ್ರೂ ಕಣ್ಣಲ್ಲಿ ಚೇಂಜಸ್ ಕಾಣಿಸ್ಕೊಳ್ಬಹುದು. ಸೊ ನೀವು ಸ್ಪೆಷಲಿಸ್ಟ್ ಆಗಿರೋದ್ರಿಂದಾಗಿ ಸಡನ್ ಆಗಿ ನೋಡಿದಾಗ ಒಂದ್ ರೀತಿಯಲ್ಲಿ ಅಂದಾಜು ಮಾಡೋದಕ್ಕೆ ಸಾಧ್ಯ ಆಗುತ್ತಾ? ಕಣ್ಣಿಂದು ಟ್ಯೂಮರ್ಸ್ ಅಂತೂ ಗ್ಯಾರಂಟಿ ನಾವು ಕಂಡುಹಿಡಿಬಹುದು ಬರೀ ನೋಡೋದ್ರಿಂದ. ಇದರಲ್ಲಿ 2 ಇಂಪಾರ್ಟೆಂಟ್ ಅನ್ನ ನಾವು ಹೇಳಕ್ ಇಷ್ಟಪಡ್ತೀನಿ. ಒಂದು ವೈಟ್ ಐ ರಿಫ್ಲೆಕ್ಸ್ ಅಂತ ಹೇಳ್ತೀವಿ, ಅಂದ್ರೆ ಮೋತಿಚೂರ್ ತರ ಕಾಣುತ್ತೆ ಕಣ್ಣು ನೋಡಿದಾಗ. 2 ಕಣ್ಣಿನ ಇದು ನೋಡಿದಾಗ ಒಂದು ಕಡೆ ಒಂದು ಮೋತಿ ಇದ್ದಂಗೆ. ಕೆಟರಾಕ್ಟ್ ಅಲ್ಲಿ ವಯಸ್ಸಾದವರಲ್ಲಿ ಕೆಟರಾಕ್ಟ್ ಹೇಗೆ ಕಾಣುತ್ತೆ ಅದೇ ತರ ವೈಟ್ ಐ ಕಾಣುತ್ತೆ ಒಂದು. ಎರಡನೇದು ಸಿಂಪಲ್ ಟಾರ್ಚ್ ಎಕ್ಸಾಮಿನೇಷನ್ ಅಂತ ಹೇಳ್ತೀವಿ. ಒಂದು ಟಾರ್ಚ್ ಲೈಟ್ ಫ್ಲಾಶ್ ಮಾಡಿದ್ರೆ ಕಣ್ ಮೇಲೆ, ಯೂಶಲಿ ನೀವು ಫೋಟೋಸ್ ನೋಡಿರ್ತೀರಾ, ರೆಡ್ ಐ ರಿಫ್ಲೆಕ್ಸ್ ಅಂತ ಬರುತ್ತೆ. ಇವಾಗ ಕ್ಯಾಮ್ರಾ ಅಲ್ಲಿ ತೆಗೆದಾಗ ರೆಡ್ ಐ ಅನ್ನೋದು ಕಾಣುತ್ತೆ, ನೀವು ಗಮನಿಸಿದ್ರೆ. ವೆನ್ ದೇರ್ ಇಸ್ ರೆಡ್ ಐ ಹೋಗಿದೆ ಅಂದ್ರೆ ವೈಟ್ ಬಂದಿದೆ ಅಂತ ಅರ್ಥ. ಸೊ ಲಾಸ್ ಆಫ್ ರೆಡ್ ಐ ರಿಫ್ಲೆಕ್ಸ್ ಇಸ್ ಇಂಪಾರ್ಟೆಂಟ್. ರೆಟಿನೋಬ್ಲಾಸ್ಟೋಮಾ, ಕಣ್ಣಿನ ಕ್ಯಾನ್ಸರ್ ಇರ್ಬೋದು ಅಂತ. ಈ 2 ಸಿಂಪಲ್ ಡೈರೆಕ್ಟ್ ಆಗಿ ನೋಡಿದಾಗ ಮೋತಿಚೂರ್ ಇದ್ದಂಗೆ. ಇನ್ನೊಂದು ಕ್ಯಾಮರಾ ಅಲ್ಲಿ ಒಂದೊಂದ್ಸಲ ಇದು ರೆಡ್ ಐ ರಿಫ್ಲೆಕ್ಸ್ ಹೋಗಿರುತ್ತೆ. ಸೊ ಇದಕ್ಕೆ ಇವಾಗ ಒಂದು ಆ್ಯಪ್ ಕೂಡ ಬಂದಿದೆ. ಫೋನಲ್ಲಿ ಒಂದು ಆ್ಯಪ್ ಡೌನ್ಲೋಡ್ ಮಾಡಿಕೊಂಡು ಅದನ್ನ ಕಣ್ಣತ್ರ ಇಟ್ಕೊಂಡ್ರೆ ರೆಡ್ ಐ ರಿಫ್ಲೆಕ್ಸ್ ಹೋಗಿದೆಯಾ ಇಲ್ವಾ ಅಂತ ಕಂಡುಹಿಡಿಯುತ್ತದು. ಸೊ ಈ ಥರ ಸಿಂಪಲ್ ಅಂಡ್ ಅಡ್ವಾನ್ಸ್ ಟೆಕ್ನಾಲಜೀಸ್ ಬಂದಿದೆ. ಆದರೆ ಕಂಡುಹಿಡಿಲಿಕ್ಕೆ ಮೊದಲು ನಮಗೆ ಗೊತ್ತಿರಬೇಕು. ಸೊ
ಮೈಂಡ್ ನೋಸ್ ಓನ್ಲಿ ವಾಟ್ ವಿ ಹ್ಯಾವ್ ಸೀನ್ ಬಿಫೋರ್. ಅದನ್ನ ನಾವು ಮುಂಚಿತವಾಗಿ ಅನ್ಕೊಂಡು ಇದಿರ್ಬೋದಾ ಅನ್ಕೊಂಡ್ರೆ ಮಾತ್ರ ನಮಗ್ ಗಮನ ಬರ್ತದೆ. ಓಕೆ ಡಾಕ್ಟರ್, ಹಾಗಾದ್ರೆ ಮಕ್ಕಳಲ್ಲಿ ಉಂಟಾಗುವಂತಹ ಕ್ಯಾನ್ಸರ್ಗೆ ಟ್ರೀಟ್ಮೆಂಟ್ ಯಾವ ರೀತಿಯಾಗಿರುತ್ತೆ? ಆಗ್ಲೇ ಹೇಳಿದ್ರೆ ನೀವು ಎಫೆಕ್ಟಿವ್ ಟ್ರೀಟ್ಮೆಂಟ್ ಇರುತ್ತೆ, ಯಾಕೆಂತ ಹೇಳಿದ್ರೆ ದೊಡ್ಡವರಿಗಿಂತ ಸಣ್ಣ ಮಕ್ಕಳಲ್ಲಿ ಬರುವಂತ ಕ್ಯಾನ್ಸರ್ಗೆ ಅವರ ಕ್ಯೂರ್ ರೇಟ್ ಜಾಸ್ತಿ ಇರುತ್ತೆ ಅಂತ. ಹಾಗಾದ್ರೆ ಟ್ರೀಟ್ಮೆಂಟ್ ಯಾವುದೆಲ್ಲ ಇರುತ್ತೆ ಅದ್ರ ಬಗ್ಗೆ ಸೊ ತಿಳಿಸ್ಕೊಡಿ. ಎಲ್ಲಾ ಕ್ಯಾನ್ಸರ್ ಟ್ರೀಟ್ಮೆಂಟ್ ಇದ್ದಾಗೆ ಮಕ್ಕಳ ಕ್ಯಾನ್ಸರ್ ಅಲ್ಲಿ ಕೂಡ 3 ಮೇನ್ ಟ್ರೀಟ್ಮೆಂಟ್ಸ್ ಇರುತ್ತೆ. ಒಂದು ಇಂಜೆಕ್ಷನ್ಸ್ ಸಿರಪ್ಗಳ ರೂಪದಲ್ಲಿ ಕೊಡುವಂತದ್ದು ಕೀಮೋಥೆರಪಿ ಅಂತ ಹೇಳ್ತೀವಿ. ಇನ್ನೊಂದು ಹೀಟ್ ವೇವ್ಸ್ ಅಥವಾ ರೇಡಿಯೋಥೆರಪಿ ಕಿರಣಗಳು ಅಂತ ಹೇಳ್ತೀವಿ. ಮೂರನೇದು ಬೇಕಾದ್ರೆ ಸರ್ಜರಿ ಅಂತದ್ದು ಹೇಳ್ತೀವಿ. ಈಗ ಗಡ್ಡೆ ಇದ್ರೆ ಅಷ್ಟೇ ಸರ್ಜರಿ ಮಾಡ್ಲಿಕ್ಕೆ ಸಾಧ್ಯ. ಗಡ್ಡೆ ಇಲ್ದೇ ಇರೋ ಬ್ಲಡ್ ಕ್ಯಾನ್ಸರ್ ಈ ತರ ಇರೋದಕ್ಕೆ ಫುಲ್ ಟ್ರೀಟ್ಮೆಂಟ್ ಬರೀ ಕೀಮೋಥೆರಪಿ ಅಂದ್ರೆ ಇಡೀ ಬಾಡಿಗೆ ಸ್ಪ್ರೆಡ್ ಆಗುತ್ತೆ. ಸ್ಪ್ರೆಡ್ ಆಗಿರೋ ಟ್ರೀಟ್ಮೆಂಟ್ ಕೀಮೋಥೆರಪಿ ಅಂತ ಇರುತ್ತೆ. ಸೊ ಇದು ಬಿಟ್ಟು ಅಡ್ವಾನ್ಸ್ ಟೆಕ್ನಾಲಜೀಸ್ ಈಗ ಲಾಸ್ಟ್ 10 years ಅಲ್ಲಂತೂ ಕ್ಯಾನ್ಸರ್ ಟ್ರೀಟ್ಮೆಂಟ್ ಆಲ್ಮೋಸ್ಟ್ ಪ್ರತಿ ವರ್ಷ ಹೊಸದ್ ಬರುತ್ತೆ, ಇನ್ವೆನ್ಷನ್ ಆಗತ್ತೆ. ಇದ್ರದ್ದು ಅಡ್ವಾಂಟೇಜ್ ಏನು, ನಮಗೆ ಮುಂಚೆ ಇರೋ ಟ್ರೀಟ್ಮೆಂಟ್ ಒಂದೊಂದ್ಸಲ ಹೇಳ್ತಾರೆ ಕೀಮೋಥೆರಪಿ ತುಂಬಾ ಕಷ್ಟವಾಗಿತ್ತು ಜರ್ನಿ ಅಂತ. ಸೊ ಟಾಕ್ಸಿಸಿಟಿ ಅಂತೀವಿ, ಅಂದ್ರೆ ಅದರಿಂದ ಸೈಡ್ ಎಫೆಕ್ಟ್ ಅದು ಕಮ್ಮಿ, ಬೆನಿಫಿಟ್ ಜಾಸ್ತಿ. ಈ ತರದಕ್ಕೆ ನಾವು ಹೋಗ್ತಾ ಇದೀವಿ. ಇದರಲ್ಲಿ ಕೆಲವು ಕಡೆ ಇಮ್ಯುನೋಥೆರಪಿ ಅಂತ ಕೊಡ್ತೀವಿ, ಅಂದ್ರೆ ಇಮ್ಯುನಿಟಿನ ಆಕ್ಟಿವೇಟ್ ಮಾಡೋದು ಕ್ಯಾನ್ಸರ್ ಹೆಲ್ಪ್ ಮಾಡುತ್ತೆ ಅದು. ಸೊ ಆ ತರದ ಟ್ರೀಟ್ಮೆಂಟ್ ಕೊಟ್ಟು ತನ್ನ ಒಳಗಿನ ಇಮ್ಯುನಿಟಿನೇ ಕ್ಯಾನ್ಸರ್ ನ ಕಮ್ಮಿ ಮಾಡೋ ತರ. ಎರಡನೇದು ಸೆಲ್ಯುಲಾರ್ ಥೆರಪಿ ಅಂತ ಬಂದಿದೆ ಇವಾಗ. ಅಂದ್ರೆ ಮುಂಚೆ ನಾವು ಇವಾಗ ಮೆಡಿಸಿನ್ಸ್ ಎಲ್ಲ ಮೆಡಿಸಿನ್ ರೂಪದಲ್ಲಿ ಕೊಡೋದಕ್ಕಿಂತ ಬಾಡೀಸ್ ಸೆಲ್ ಏನಿದೆ ಅದನ್ನೇ ಕೊಡೋದು. ಸೊ ಇದನ್ನ ಸೆಲ್ಯುಲಾರ್ ಥೆರಪಿಯನ್ನ ಕಾರ್ ಟಿ ಸೆಲ್ ಥೆರಪಿ ಅಂತ ಬಂದಿದೆ. ಸೊ ಇದು ಬ್ಲಡ್ ಕ್ಯಾನ್ಸರಿನ ಒಂದು ಭಾಗ, ಅಂದ್ರೆ ಬಿ ಸೆಲ್ ALL ಅಂತ ಹೇಳ್ತೀವಿ ಮಕ್ಕಳಲ್ಲಿ. ಅದರಲ್ಲಿ ಆವಿಷ್ಕಾರ ಮಾಡಿ ಅದ್ರ ಸಕ್ಸಸ್ ಆಗಿದೆ. ಆಮೇಲೆ ದೊಡ್ಡವರಲ್ಲಾದ್ರೆ ಕೆಲವು ಅದರ್ ಟ್ಯೂಮರ್ಸ್, ಮಲ್ಟಿಪಲ್ ಮೈಲೋಮಾ ಅಂತೀವಿ, ಆಮೇಲೆ ಲಿಂಫೋಮಾ ಅಂತೀವಿ, ಅದರಲ್ಲಿ ಕೂಡ ಕಾರ್ ಟಿ ಸೆಲ್ ಥೆರಪಿ ಅಂತ ಬಂದಿದೆ. ಬರೋ ವರ್ಷಗಳಲ್ಲಿ ಬಹಳಷ್ಟು ಮುಂದಕ್ಕೆ ಹೋಗಿ ಟ್ರೀಟ್ಮೆಂಟ್ ಸಕ್ಸಸ್ ಜಾಸ್ತಿ, ಅದರ ಸೈಡ್ ಎಫೆಕ್ಟ್ ಕಮ್ಮಿ ಆಗೋ ಚಾನ್ಸಸ್ ಬಹಳ ಕಾಣ್ತಿದೆ. ಕರೆಕ್ಟ್ ಆಗಿ ಡಯಾಗ್ನೋಸ್ ಮಾಡಿ ಸರಿಯಾದ ಸೆಂಟರ್ ಅಲ್ಲಿ ಟ್ರೀಟ್ಮೆಂಟ್ ಮುಖ್ಯ. ನೀವು ಫಸ್ಟ್ ಕೇಳಿದ್ರಿ ಮಕ್ಕಳಿಗೆ ಟ್ರೀಟ್ಮೆಂಟ್ ಹೇಗೆ ಅಂದ್ರೆ, ವಿ ಟೆಲ್ ಇಟ್ ಶುಡ್ ಬಿ ಟ್ರೀಟೆಡ್ ಇನ್ ಅ ಚೈಲ್ಡ್ ಫ್ರೆಂಡ್ಲಿ ಎನ್ವೈರನ್ಮೆಂಟ್ ಇನ್ ಅ ಪೀಡಿಯಾಟ್ರಿಕ್ ಕ್ಯಾನ್ಸರ್ ಯೂನಿಟ್. ಅಂದ್ರೆ ಮಕ್ಕಳ ಕ್ಯಾನ್ಸರ್ ಸ್ಪೆಷಲಿಸ್ಟ್ ಟ್ರೀಟ್ ಮಾಡಿದಾಗ ಔಟ್ಕಮ್ ಇಸ್ ಬೆಟರ್. ಆಮೇಲೆ ಇಟ್ ಶುಡ್ ಬಿ ಟ್ರೀಟೆಡ್ ಇನ್ ಅ ಚೈಲ್ಡ್ ಫ್ರೆಂಡ್ಲಿ ಎನ್ವೈರನ್ಮೆಂಟ್. ಯಾಕಂದ್ರೆ ಮಗುವುದು ಟ್ರೀಟ್ಮೆಂಟ್ ಇಸ್ ನಾಟ್ ಜಸ್ಟ್ ಮಾತ್ರೆ ಕೊಟ್ಟು ಮುಗಿಸೋದಲ್ಲ, ಅದರ ಬೆಳವಣಿಗೆ ಸಮೇತ ನಾವು ನಡ್ಕೊಂಡು ಹೋಗ್ಬೇಕು. ಪೇರೆಂಟ್ಸ್ ಶುಡ್ ಬಿ ಇನ್ವಾಲ್ವ್ಡ್. ಒಂದು ಮಗು ಟ್ರೀಟ್ಮೆಂಟ್ ಒಂದು ಫ್ಯಾಮಿಲಿನ ಟ್ರೀಟ್ ಮಾಡ್ದಂಗೆ ಪೇರೆಂಟ್ಸ್ನ ಇನ್ವಾಲ್ವ್ ಮಾಡ್ಕೊಂಡು ಹೋಗ್ಬೇಕು. ಅವಾಗ ಆ ಮಗುಗೆ ಜರ್ನಿ ವಿಲ್ ಬಿ ಈಸಿ, ಮತ್ತೆ ಟ್ರೀಟ್ಮೆಂಟ್ ಆಗಿ ಆಚೆ ಬಂದ ಮೇಲೆ ಆ ಮಗು ನಾರ್ಮಲ್ ಆಗಿ ಸೊಸೈಟಿಗೆ ಅಡ್ಜಸ್ಟ್ ಆಗುತ್ತೆ. ಓಕೆ, ಸೊ 3 ಟ್ರೀಟ್ಮೆಂಟ್ಗಳು ತುಂಬಾನೇ ಇಂಪಾರ್ಟೆಂಟ್ ಆಗಿರುವಂತದ್ದು ಇವಾಗ. ಓಕೆ, ಸೊ ಈ ಟ್ರೀಟ್ಮೆಂಟ್ ಟೈಮಲ್ಲಿ ಮಕ್ಕಳನ್ನ ಹೇಗೆ ಪ್ರಿಪೇರ್ ಮಾಡ್ತೀರಾ? ಮೆಂಟಲಿ ಅವ್ರನ್ನ ಸ್ಟ್ರಾಂಗ್ ಮಾಡೋದಕ್ಕೆ ಏನಾದ್ರು ಇದೆಯಾ? ಸೊ ಕೌನ್ಸಿಲಿಂಗ್ ಆ ತರ ಏನಾದ್ರು? ಕರೆಕ್ಟ್. ಸೊ ನಮ್ಮ ಪ್ರಾಕ್ಟೀಸ್ ಅಲ್ಲಿ ನಾನು 2 ವಿಧಾನವಾಗಿ ಯೋಚನೆ ಮಾಡ್ತೀನಿ. 5 ವರ್ಷದ ಕೆಳಗಿರೋ ಮಕ್ಕಳಿಗೆ ಯೂಶಲ್ ಆಗಿ ಅವರು ಎಷ್ಟು ಇನ್ನೋಸೆಂಟ್ ಇರ್ತಾರೆ ಮತ್ತೆ ಎಷ್ಟು ಧೈರ್ಯವಾಗಿರ್ತಾರೆ ಅಂದ್ರೆ, ಅವ್ರಿಗೆ ಕೋಲ್ಡ್ ಬಂದ್ರು ಅವ್ರ ಟ್ರೀಟ್ಮೆಂಟ್ ಅವ್ರ ರೆಸ್ಪಾನ್ಸ್ ಹಂಗೆ, ಕ್ಯಾನ್ಸರ್ ಟ್ರೀಟ್ಮೆಂಟ್ ಕೊಟ್ಟಾಗ್ಲೂ ಹಾಗೆ. ಅವ್ರು ಎಷ್ಟು ಇನ್ನೋಸೆಂಟು, ಹಾಗಾಗಿ ಅವ್ರ ಟ್ರೀಟ್ಮೆಂಟ್ ಸುಲಭವಾಗುತ್ತೆ. ನಾನು ಪೇರೆಂಟ್ಸ್ ಹೇಳೋದು ಒಂದೇ, ನಾನು ಟ್ರೀಟ್ಮೆಂಟ್ ಮುಗಿದ ಮೇಲೆ ಮಗು ಒಂದು 3 ವರ್ಷ ಆಗೋ ತನಕ ನಾನು ಗಮನಿಸ್ತಾ ಇರ್ತೀನಿ. ಟ್ರೀಟ್ಮೆಂಟ್ ಮುಗಿದ ಮೇಲೆ, ಅದಾದ್ಮೇಲೆ ಮಗು ನನ್ನನ್ನು ಗುರ್ತಿಟ್ಕೋಬಾರ್ದು, ಅಷ್ಟು ಈಸಿಯಾಗಿ ಹೋಗಿರ್ಬೇಕು ಜರ್ನಿ. ಇವ್ರು ಡಾಕ್ಟರ್ ನೋಡಿದ್ರು ಅಂತ ಕೂಡ ಅವ್ರಿಗೆ ಗೊತ್ತಿರಬಾರ್ದು. ಅದು ನನ್ನ ಏಮ್ ಅಂತ ಹೇಳ್ತೀನಿ. ಈಗ ಟೀನೇಜರ್ಸ್ ಬಂದಾಗ, ಅಡೋಲೆಸೆಂಟ್ಸ್ 10 ವರ್ಷ ಅರೌಂಡ್, ಅವ್ರನ್ನ ಹ್ಯಾಂಡಲ್ ಮಾಡೋದು ಅಷ್ಟು ಈಸಿ ಇಲ್ಲ. ಯಾಕಂದ್ರೆ ಅವ್ರ ಕ್ಯೂರಿಯಾಸಿಟಿ, ಯಾಕೆ ನನ್ಗೆ ಹಾಸ್ಪಿಟಲ್ ಕರ್ಕೊಂಡ್ ಬಂದಿದ್ದಾರೆ, ನಮ್ಮ ತಂದೆ ತಾಯಿ ಯಾಕೆ ನನ್ನ ಹಿಂದೆ ಮಾಮೂಲಿ ಟೈಮಲ್ಲೇ ಕೂತಲ್ಲಿ ಕೂರೋದಿಲ್ಲ, ಯಾಕೆ ನನ್ನ ಜೊತೆ ಹೀಗಿದ್ದಾರೆ, ಯಾಕೆ ಬ್ಲಡ್ ಟೆಸ್ಟ್ ಮಾಡಿಸ್ತಿದ್ದಾರೆ. ಅವ್ರಿಗೆ ನಾನು ಅಳವಡಿಸುವ ರೀತಿ ಏನಂದ್ರೆ, ಮೊದಲ 15 ದಿನದ ಫಸ್ಟ್ ಅಲ್ಲಿ ಸ್ವಲ್ಪ ಅವ್ರ ಕ್ಯೂರಿಯಾಸಿಟಿ ಇರುತ್ತೆ, ಗೂಗಲ್ ನೋಡೋದ್ರಲ್ಲಿ 15 ದಿನ ಆಗೋಷ್ಟರಲ್ಲಿ ಅವ್ರಿಗೆ ನಾನು ಕೊಟ್ಟಿರೋ ಟ್ರೀಟ್ಮೆಂಟ್ ಅಲ್ಲಿ ಇಂಪ್ರೂವ್ ಆದಾಗ, ಯಾವಾಗ ಅವ್ರಿಗೆ ಅವ್ರ ಸಿಂಪ್ಟಮ್ಸ್ ಕಮ್ಮಿ ಆಗಿದೆ, ಮೈಕೈ ನೋವು, ಜ್ವರ ಎಲ್ಲ ಕಮ್ಮಿ ಆಗಿದೆ ಅಂತ ಅವ್ರಿಗೆ ಒಂದು ಖುಷಿ ಬಂದಾಗ, ಅವ್ರನ್ನ ಕೂಡಿಸ್ಕೊಂಡು ಒಂದು ಅರ್ಧ ಗಂಟೆ ಅವ್ರಿಗೆ ಹೇಳಿ ಈ ತರ ಟ್ರೀಟ್ಮೆಂಟ್ ಗುಣ ಆಗತ್ತೆ, ನಿಮ್ಮ ವಿಲ್ ಪವರ್ ಇಂಪಾರ್ಟೆಂಟ್ ಅಂತ ಹೇಳಿ ನಾವು ಅವ್ರಿಗೆ ಕೌನ್ಸಿಲ್ ಮಾಡ್ತೀವಿ. ಸೊ 10 ವರ್ಷದ ಒಳಗಡೆ ಒಂಥರ, 10 ವರ್ಷದ ಮೇಲೆ ಒಂಥರ. 10 ವರ್ಷದ ಒಳಗಿರೋ ಮಕ್ಕಳು ಯೂಶಲಿ ದೇ ಆರ್ ವಾರಿಯರ್ಸ್, ದೇ ಕಮ್ ಔಟ್ ವಿತ್ ಫ್ಲೈಯಿಂಗ್ ಕಲರ್ಸ್ ವಿತೌಟ್ ಎನಿ ಪ್ರಾಬ್ಲಮ್. 10 years ಮೇಲೆ ಇರೋರಿಗೆ ಅರ್ಥ ಮಾಡಿಸ್ಬೇಕು, ನಾವು ಮುಚ್ಚಿಟ್ಟಷ್ಟು ಪ್ರಾಬ್ಲಮ್. ಸೊ ಅವ್ರಿಗೆ ಎಲ್ಲ ಹೇಳಿ ಅವರಿಂದಾನೇ ಯುದ್ಧ ಗೆಲ್ಬೇಕು ನಾವು.
ಓಕೆ. ಸೊ ಟ್ರೀಟ್ಮೆಂಟ್ ಒಂದು ಚಾಲೆಂಜ್ ಆದ್ರೆ ಬಿಫೋರ್ ಟ್ರೀಟ್ಮೆಂಟ್ ಅವರನ್ನ ನಾವು ಹೇಗೆ Ready ಅವರನ್ನ ಮಾಡೋದು. ಪ್ರಿಪೇರ್ ಮಾಡ್ತೀರಾ, ರೆಡಿ ಮಾಡ್ತೀರಾ, ಸೊ ಅದು ಕೂಡ ಒನ್ ಆಫ್ ದ ಟಾಸ್ಕ್ ಅಂತಲೇ ಹೇಳ್ಬೋದು. ಡಾಕ್ಟರ್, ಹಾಗಿದ್ರೆ ಇತ್ತೀಚಿನ ದಿನಗಳಲ್ಲಿ ಮಕ್ಕಳಲ್ಲಿ ಕ್ಯಾನ್ಸರ್ ಹೆಚ್ಚಾಗ್ತಾ ಇದೆಯಾ ಅಥವಾ ಕಂಟ್ರೋಲ್ ಅಲ್ಲಿ ಇದೆಯಾ, ನಿಮ್ಮ ಅನುಭವದ ಪ್ರಕಾರ ಹೇಳೋದಾದ್ರೆ? ಈಗ ಏನಂದ್ರೆ ಹೆಚ್ಚಿನ ನಂಬರ್ಸ್ ನಾವು ಡಯಾಗ್ನೋಸ್ ಮಾಡ್ತಾ ಇದೀವಿ. ಹ್ಮ್. ಇದ್ರದ್ದು ಎರಡು ಅರ್ಥ ಇದೆ. ಒಂದು, ಮುಂಚೆ ಎಷ್ಟೋ ಜನ ಹಳ್ಳಿಯಲ್ಲಿ ಎಲ್ಲಿ ಗೊತ್ತಾಗದೆ ರೀಚ್ ಆಗ್ತಾ ಇರ್ಲಿಲ್ಲ ಹಾಸ್ಪಿಟಲ್, ಸೊ ಡಯಾಗ್ನೋಸ್ ಆಗ್ತಿರ್ಲಿಲ್ಲ. ಹಾಗಾಗಿ ಬಹುಶಃ ಮಕ್ಕಳಲ್ಲಿ ಕ್ಯಾನ್ಸರ್ ಬರುತ್ತೆ ಅನ್ನೋದೇ ಅವ್ರಿಗೆ ಗೊತ್ತಿಲ್ವೇ? ಅರಿವಿಲ್ದೇ ಇರೋದ್ರಿಂದ ಹ್ಮ್. ನಮ್ಗೆ ಗೊತ್ತಾಗ್ತಾ ಇರ್ಲಿಲ್ಲ. ಹ್ಮ್. ಆದ್ರೆ ಈಗ ಎಷ್ಟೊಂದು ಅರಿವು ಮೂಡಿಸಕ್ಕೆ ನಾವು ಪ್ರಯತ್ನ ಪಡ್ತೀವಿ. ಪ್ರತಿ ವರ್ಷ ಇಂಟರ್ನ್ಯಾಷನಲ್ ಚೈಲ್ಡ್ಹುಡ್ ಕ್ಯಾನ್ಸರ್ ಡೇ ಅಂತಿರುತ್ತೆ. ಫೆಬ್ರವರಿ, ಸೆಪ್ಟೆಂಬರ್ ಈ ಮಂತ್ಸ್ ಅಲ್ಲಿ ನಾವು ತುಂಬಾ ಇದ್ ಮಾಡ್ತೀವಿ, ಸೊ ದಟ್ ಬೇಗ ಕಂಡಿಡಿವಿ. ಸೊ ಅದರಿಂದ ಡಯಾಗ್ನೋಸಿಸ್ ಜಾಸ್ತಿ ಇದೆ. ಡಯಾಗ್ನೋಸಿಸ್ ಜಾಸ್ತಿ ಆದಾಗ ಓ ಜಾಸ್ತಿ ಆಗ್ತಿದ್ಯೇನಪ್ಪಾ ಅನ್ಸುತ್ತೆ, ಅದು ಒಂದು. ಆದ್ರೆ ಯೂಶಲಿ ನಂಬರ್ ಅಷ್ಟೇ ಇರ್ಬೋದು. ಕ್ಯೂರ್ ರೇಟ್ ಬಹಳ ಜಾಸ್ತಿ ಇದೆ. ಈಗ ಮುಂಚೆ ಯಾವ ಮಕ್ಕಳು ಹಾಸ್ಪಿಟಲ್ ತನಕನೂ ಬರ್ತಿರ್ಲಿಲ್ಲ, ಬಂದು ಟ್ರೀಟ್ಮೆಂಟ್ ತಗೊಂಡು ವಾಪಸ್ ಹೋಗ್ತಾ ಇದಾರೆ. ಸೊ ದೇ ಆರ್ ಕಾಲ್ಡ್ ಸರ್ವೈವರ್ಸ್. ಬಿಕಾಸ್ ನಾವು ಅಷ್ಟೊಂದು ಸರ್ವೈವರ್ಸ್ ನ ನಾವು ಫಾಲೋ ಮಾಡಿ ನೋಡ್ತೀವಿ ಟ್ರೀಟ್ಮೆಂಟ್ ಮುಗಿದ ಮೇಲೆ ಕೂಡ. ಅವ್ರು ಜಾಸ್ತಿ ಇರೋದ್ರಿಂದ ಇಷ್ಟಿದ್ಯಾ ಅಂತ ಅನ್ಸುತ್ತೆ, ಅದು ಒಂದು. ಎರಡನೇದು ಆಬ್ವಿಯಸ್ಲಿ ಇರ್ಬೋದು, ನಾವು ಮುಂಚೆ ಇನ್ಫೆಕ್ಷನ್ಸು, ಕೆಮ್ಮು, ಶೀತ, ಆಮೇಲೆ ನಿಮೋನಿಯಾ ಈ ತರದ್ರಿಂದ ಡೆತ್ಸ್ ಆಗೋಗ್ತಿತ್ತು. ಇವಾಗ ಅದನ್ನೆಲ್ಲ ಚೆನ್ನಾಗಿ ಗುಣ ಮಾಡಿರೋದ್ರಿಂದ ಇವಾಗ ಮಕ್ಕಳಲ್ಲಿ ಬೇರೆ ತೊಂದರೆಗಳು, ಕ್ಯಾನ್ಸರ್ ತರದ್ದು ಜಾಸ್ತಿ ಆಗ್ತಾ ಇರ್ಬೋದು. ಸೊ ಈ ಎರಡೂ ಕಾರಣಗಳಿಂದ ನಮಗೆ ನಂಬರ್ಸ್ ಜಾಸ್ತಿ ಕಾಣ್ತಿದೆ. ಓವರ್ ಆಲ್ ತುಂಬಾ ಜಾಸ್ತಿ ಅಂತ ಹೇಳಕ್ ಏನಿಲ್ಲ. ಅಡಲ್ಟ್ ಅಲ್ಲಿ ಬರೋ ತರ ಸ್ಮೋಕಿಂಗು, ಒಬೆಸಿಟಿ, ಶುಗರ್ ಇದರಿಂದ ಬರ್ತಿದೆ ಅಂತ ಮಕ್ಕಳಲ್ಲಿ ಇಲ್ಲ. ಆದ್ರೆ ನಮಗೆ ಡಯಾಗ್ನೋಸ್ ಜಾಸ್ತಿ ಮಾಡಿ ಟ್ರೀಟ್ಮೆಂಟ್ ಆಗಿ ಕ್ಯೂರ್ ಜಾಸ್ತಿ ಆಗ್ತಾ ಇರೋದ್ರಿಂದ ನಂಬರ್ಸ್ ಜಾಸ್ತಿ ಕಾಣುತ್ತೆ. ಸೊ ಮಕ್ಕಳಲ್ಲಿ ಕ್ಯಾನ್ಸರ್ ಬರುತ್ತೆ ಅನ್ನೋದು ಒಂದು ಭಯ ಹುಟ್ಟಿಸುತ್ತೆ, ಬಟ್ ಅಟ್ ದ ಸೇಮ್ ಟೈಮ್ ಕ್ಯೂರ್ ರೇಟ್ ಜಾಸ್ತಿ ಇದೆ ಎಂದಾಗ ಒಂದು ಸಮಾಧಾನ ಆಗುತ್ತೆ. ಓಕೆ, ಬಂದ್ರೂನುವೆ ಅದು ಟ್ರೀಟ್ಮೆಂಟ್ ಇದೆ, ಅದಕ್ಕೆ ಡಯಾಗ್ನೋಸಿಸ್ ಬೇಗ ಆಗುತ್ತೆ, ಸೊ ಕ್ಯೂರ್ ರೇಟು ಹೆಚ್ಚಾಗ್ತಾ ಇದೆ ಅನ್ನುವಂಥದ್ದು ಒಂದು ಇರುತ್ತೆ. ಡಾಕ್ಟರ್, ಹಾಗಿದ್ರೆ ಈಗ ಮಕ್ಕಳಲ್ಲಿ ಕ್ಯಾನ್ಸರ್ ಬಂದಾಗ ಅವ್ರಿಗೆ ಗೊತ್ತಾಗೋದಿಲ್ಲ, ಹೌದು, ಆದ್ರೆ ಪೇರೆಂಟ್ಸ್ ಆಗಿ ಮಕ್ಕಳಲ್ಲಿ ಬರುವಂತಹ ಕ್ಯಾನ್ಸರ್ನ ಸಿಂಪ್ಟಮ್ಸ್ ಆಗಿರ್ಬೋದು ಅಥವಾ ಮಕ್ಕಳನ್ನ ಹಾಸ್ಪಿಟ್ಲಿಗೆ ಕರ್ಕೊಂಡು ಬರುವಂಥದ್ದು, ಸೊ ಹೇಗೆ ಜವಾಬ್ದಾರಿಯನ್ನ ತೆಗೆದುಕೊಳ್ಬೇಕಾಗತ್ತೆ, ಅದ್ರ ಬಗ್ಗೆ ಹೇಳಿ. ಹೌದು. ಸೊ ಯಾವುದೇ ಸಣ್ಣ ಪುಟ್ಟ ಸಿಂಪ್ಟಮ್ ನ ನೆಗ್ಲೆಕ್ಟ್ ಮಾಡಬಾರ್ದು. ನಾನು ಆಗ್ಲೇ ಹೇಳ್ದಂಗೆ ಫೀವರ್ 14 ದಿನಕ್ಕಿಂತ ಜಾಸ್ತಿ, 2 ವಾರಕ್ಕಿಂತ ಜಾಸ್ತಿ ಜ್ವರ, ಗೆಡ್ಡೆ ಕಾಣಿಸೋದು ಕತ್ತಲ್ಲಿ ಅಥವಾ ಹೊಟ್ಟೆಯಲ್ಲಿ, ಅಥವಾ ಮಗು ಬಿಳಿಸ್ಕೊಂಡಂಗಿರೋದು, ನಾರ್ಮಲ್ ಆಗಿ ಆಕ್ಟಿವಿಟಿ ಇಲ್ಲ ಅಂದ್ರೆ ಅಟ್ಲೀಸ್ಟ್ ಫ್ಯಾಮಿಲಿ ಡಾಕ್ಟರ್ ಹತ್ರ ಹೋಗಿ ಅವ್ರ ಹೇಳೋದು ಒಳ್ಳೇದು. ಇಲ್ಲ ನೋಡೋಣ, ಹೋದ್ರೆ ಸುಮ್ನೆ ಬ್ಲಡ್ ಟೆಸ್ಟ್ ಅಂತಾರೆ, ಅದು ಇದು ಅಂತ ಹಿಂಜರಗಬಾರ್ದು. ಕೆಲವರು ಹಾಸ್ಪಿಟಲ್ ಹೋಗೋದಕ್ಕೆ ಹಿಂಜರಿತಾರೆ, ಹೋದ್ರೆ ಏನೋ ಒಂದು ಕಾಯಿಲೆ ಇದೆ ಅಂತ ಹೇಳ್ಬಿಡ್ತಾರೆ ಅಂತ ಮೈಂಡ್ ಸೆಟ್ ಕೆಲವರಲ್ಲಿ ಇರುತ್ತೆ. ಅದು ಅಲ್ಲದೆ ಬೇಗ ಕಂಡಿಡಿದ್ರೆ ಒಳ್ಳೇದು ಅಂತ ಒಂದ್ ಸ್ವಲ್ಪ ಪೇರೆಂಟ್ಸ್ ಅರಿವು ಜಾಸ್ತಿ ಮಾಡ್ಕೋಬೇಕು. ಓಕೆ ಡಾಕ್ಟರ್, ನಿಮಗೆ ಗೊತ್ತಿರೋ ಪ್ರಕಾರ ಮಕ್ಕಳಲ್ಲಿ ಬರುವಂತಹ ಕ್ಯಾನ್ಸರ್ನ ಬಗ್ಗೆ ಜನರಲ್ಲಿ ಏನಾದ್ರೂ ಮಿಸ್ಕನ್ಸೆಪ್ಷನ್ಸ್, ತಪ್ಪು ಕಲ್ಪನೆ ಏನಾದ್ರೂ ಇದೆಯಾ? ಸೊ ಒಂದು ಮೊದಲನೇದು, ಮಕ್ಕಳಲ್ಲಿ ಕ್ಯಾನ್ಸರ್ ಬರಲ್ಲ ಅನ್ನೋದೇ ಒಂದು ತಪ್ಪು ಕಲ್ಪನೆ. ಬರುತ್ತೆ. ಎರಡನೇದು, ಬಂದ್ರೆ ಇದು ಸರಿ ಹೋಗಲ್ಲ, ಅಂದ್ರೆ ಕ್ಯೂರ್ ಆಗಲ್ಲ ಇದು ಅಂತ ತುಂಬಾ ಜನ ಫ್ಯಾಮಿಲಿಯಲ್ಲಿ ತುಂಬುತ್ತಾರೆ. ಒಂದು ಮಗುಗೆ ಈ ತರ ಇದೆ, ಹಾಸ್ಪಿಟಲ್ ಯಾಕೆ ಅಡ್ಮಿಟ್ ಆಗಿದ್ದೀರಾ, ಓ ಇದು ಬಂತ ಅಂತ ಹೇಳಿ 10 ಜನ ಫೋನ್ ಮಾಡಿ ಇವ್ರಿಗೆ ಹಿಂಗಿತ್ತಂತೆ, ಯಾರ್ದೋ ದೊಡ್ಡವರ ಕ್ಯಾನ್ಸರ್ ಹಿಂಗಿತ್ತಂತೆ, 6 ತಿಂಗಳು ಇರ್ಲಿಲ್ಲ, ಸೊ ಇದು ಕ್ಯೂರ್ ಆಗಲ್ಲ ಅಂತ ತುಂಬೋದ್ ಜಾಸ್ತಿ. ಕ್ಯೂರ್ ಆಗಲ್ಲ, ಬದುಕೆ ಹೋಯ್ತು, ನಿಂತು ಹೋಯ್ತು ಅನ್ನೋ ಲೆವೆಲ್ಗೆ ಕಾನ್ಫಿಡೆನ್ಸ್ ಕಮ್ಮಿ ಮಾಡೋದು. ಸೊ ಅದು ಒಂದು ತಪ್ಪಿದೆ. ಯಾಕಂದ್ರೆ ಮಕ್ಕಳಲ್ಲಿ 80% ಕ್ಯೂರ್ ಆಗುತ್ತೆ. ಮೂರನೇದು, ಮಕ್ಕಳು ಕೀಮೋಥೆರಪಿ ಅಂದ್ರೆ ಟ್ರೀಟ್ಮೆಂಟ್ ಟಾಲರೇಟ್ ಮಾಡಲ್ಲ, ಅವ್ರಿಗೆ ಅದ್ರ ಸೈಡ್ ಎಫೆಕ್ಟ್ ಆಗ್ಬೋದು, ತಡ್ಕೊಳಿಕ್ ಆಗೋದಿಲ್ಲ, ಆ ತರ ಏನೂ ಇಲ್ಲ. ಮಕ್ಕಳಿಗೆ ಹೇಗೆ ಅವ್ರ ವೆಯ್ಟ್ಗೆ ಅವ್ರು ಹೇಗೆ ತಡ್ಕೋಬಹುದು ಅದರ ಸಲುವಾಗಿ ಕರೆಕ್ಟ್ ಆಗಿ ಮಾಡಿ ಕೊಡೋದಕ್ಕೆ ಮಕ್ಕಳ ತಜ್ಞರು ಇರ್ತಾರೆ, ಕ್ಯಾನ್ಸರ್ ತಜ್ಞರು. ಸೊ ಅವರು ಕರೆಕ್ಟ್ ಆಗಿ ಕೊಡ್ತಾರೆ. ಸೊ ಅದು ಒಂದು ತಪ್ಪು ಕಲ್ಪನೆ. ನಾಲ್ಕನೇದು, ಒಂದು ಸಲ ಹಾಸ್ಪಿಟ್ಲ್ಗೆ ಹೋದ್ರೆ ಕಂಟಿನ್ಯೂಸ್ ಆಗಿ ಕರಿತಾನೆ ಇರ್ತಾರೆ, ಇದು ಫುಲ್ ಸ್ಟಾಪ್ ಇರಲ್ಲ ಇದಕ್ಕೆ ಅನ್ನೋದೊಂದು ತಪ್ಪು ಕಲ್ಪನೆ. ಆ ತರ ಇಲ್ಲ. ಎವ್ರಿ ಟ್ರೀಟ್ಮೆಂಟ್ ಈ ಪ್ರೋಟೋಕಾಲ್ ಅಂತಿರುತ್ತೆ. ಕೆಲವು 3 ತಿಂಗಳಲ್ಲಿ ಟ್ರೀಟ್ಮೆಂಟ್ ಮುಗಿಯುತ್ತೆ, ಕೆಲವು 6 ತಿಂಗಳಾಗುತ್ತೆ, ಕೆಲವು 2 ವರ್ಷ ಆಗ್ಬೋದು. ಸೊ ಇದ್ರ ಮೇಲೆ ನಾವು ಇದೊಂದು ತಪ್ಪು ಕಲ್ಪನೆ. ಟ್ರೀಟ್ಮೆಂಟ್ ಮುಗಿದ ಮೇಲೆ ಕೆಲವರಿಗೆ ಏನಾಗುತ್ತೆ, ಇವ್ರಿಗೆ ಏನೋ ಒಂದು ಸೈಡ್ ಎಫೆಕ್ಟ್ ಜೊತೆ ಉಳ್ಕೊಂತಾರೆ ಅಂತ. ಆ ತರಾನು ಇಲ್ಲ. ಕರೆಂಟ್ ನಾವು ಮಾಡ್ತಾ ಇರೋ ಕೀಮೋಥೆರಪಿ ಪ್ರೋಟೋಕಾಲ್ಸ್ ಅಲ್ಲಿ ಸೈಡ್ ಎಫೆಕ್ಟ್ಸ್ ಬಹಳ ಕಮ್ಮಿ. ಸೊ ಹಾಗಿರೋದ್ರಿಂದ ಅವರಿಗೆ ಬೇರೆ ಸೈಡ್ ಎಫೆಕ್ಟ್ಸ್, ಲಾಂಗ್ ಟರ್ಮ್ ಸೈಡ್ ಎಫೆಕ್ಟ್ಸ್ ಜಾಸ್ತಿ ಇರುತ್ತೆ ಅಂತ ಹೇಳಕ್ಕಾಗಲ್ಲ. ನಾವು ಅದಕ್ಕೆ ಸ್ಕ್ರೀನ್ ಮಾಡ್ತೀವಿ, ಕೆಲವು ಏನಾದ್ರೂ ತೊಂದರೆಗಳಿದೆಯಾ ಅಂತ, ಅದನ್ನ ನೋಡ್ಕೊಂಡ್ರೆ ಸಾಕು. ಓಕೆ ಡಾಕ್ಟರ್, ಹಾಗಿದ್ರೆ ಈಗ ಮಕ್ಕಳಲ್ಲಿ ಕ್ಯಾನ್ಸರ್ ಬಂತು, ಟ್ರೀಟ್ಮೆಂಟ್ ತಗೊಂಡ್ರು ಅಂತ ಹೇಳಿದ್ರೆ, ದೆನ್ ಆಫ್ಟರ್ ದಟ್ ಅವರು ಮಾಮೂಲಿ ಲೈಫ್ ನ ಲೀಡ್ ಮಾಡ್ಬೋದಾ, ನಾರ್ಮಲ್ ಆಗಿ ಇರ್ಬೋದಾ? ಎಸ್, ನಾರ್ಮಲ್ ಆಗಿರ್ತಾರೆ, ಚೆನ್ನಾಗ್ ಆಗ್ತಾರೆ. ಟ್ರೀಟ್ಮೆಂಟ್ ಸಕ್ಸಸ್ ಆಗ್ಬೇಕು. ಎಲ್ಲ ಮಕ್ಕಳಿಗೆ ಅಥವಾ ಡಯಾಗ್ನೋಸ್ ಆದಾಗ
ನಾವು 10ರಲ್ಲಿ 10 ಸರಿ ಹೋಗುತ್ತೆ ಅಂತ ಹೇಳೋದ್ ಕಷ್ಟ. 10ರಲ್ಲಿ 8 ಸರಿ ಹೋಗುತ್ತೆ ಅಂತ ಹೇಳಿರ್ತೀವಿ. ಟ್ರೀಟ್ಮೆಂಟ್ ಮುಗಿಯೋಷ್ಟ್ರಲ್ಲಿ ಚೆನ್ನಾಗಿದ್ರೆ 9 ಚೆನ್ನಾಗಿರುತ್ತೆ ಅಂತ. ಟ್ರೀಟ್ಮೆಂಟ್ ಮುಗಿದು 2 ವರ್ಷ 3 ವರ್ಷ ಫಾಲೋ ಮಾಡ್ತೀವಿ ನಾವು. ಆಫ್ಟರ್ ಕೀಮೋಥೆರಪಿ, ಆಫ್ಟರ್ ಕೇರ್ ಕ್ಲಿನಿಕ್ ಅಂತ. ಅದರಲ್ಲಿ ಟ್ರೀಟ್ಮೆಂಟ್ ಮುಗಿದ ಮೇಲೂ 3 ವರ್ಷ ಚೆನ್ನಾಗಿದ್ರೆ 95% ಚೆನ್ನಾಗಿರ್ತಾರೆ ಅಂತ. ಅವ್ರಿಗೆ ಯಾವುದೇ ರೀತಿಯಾದಂತ ರಿಸ್ಟ್ರಿಕ್ಷನ್ಸ್ ಇಲ್ಲ. ದೇ ಕ್ಯಾನ್ ಡೂ ಪರ್ಫಾರ್ಮ್ ಎವ್ರಿಥಿಂಗ್ ವೆಲ್. ಒನ್ ಆಫ್ ದ ಎಕ್ಸಾಂಪಲ್ ಯುವರಾಜ್ ಸಿಂಗ್, ಅವ್ರಿಗೆ ಒಂದು ಕ್ಯಾನ್ಸರ್ ಇತ್ತು, ಜರ್ಮ್ ಸೆಲ್ ಟ್ಯೂಮರ್ ಅಂತ. ಅದು ಮಕ್ಕಳಲ್ಲಿ ಬರೋದು, ಚೆನ್ನಾಗಿರ್ತಾರೆ. ಸೊ ಬಂತು ಅಂದ್ರೆ ತೊಂದರೆ ಏನಿಲ್ಲ. ಟ್ರೀಟ್ಮೆಂಟ್ ತಗೊಂಡು ಅವ್ರು ಆಚೆ ಬಂದ್ಮೇಲೆ ನಾರ್ಮಲ್ ಆಗಿರ್ಬೋದು. ಬಹಳ ಸಾಧಕರಿದ್ದಾರೆ ನಮ್ಮಲ್ಲಿ ಕೂಡ, ಮಕ್ಕಳಲ್ಲಿ ಕ್ಯಾನ್ಸರ್ ಬಂದು ಚೆನ್ನಾಗಾದವರು ಬಹಳ ಸಾಧಿಸಿದ್ದಾರೆ ಈಗ. ಓಕೆ ಡಾಕ್ಟರ್, ಹಾಗಿದ್ರೆ ಈ ಮಕ್ಕಳಲ್ಲಿ ಬರುವಂತಹ ಕ್ಯಾನ್ಸರ್ ಏನಿದೆ, ಸೊ ಅದನ್ನ ತಡೆಗಟ್ಟಬೇಕು ಅಥವಾ ಕಂಟ್ರೋಲ್ ಮಾಡಬೇಕು, ಅದ್ರ ಬಗ್ಗೆ ಜಾಗೃತಿ ಮೂಡಿಸಬೇಕು ಅಂತ ಹೇಳಿದ್ರೆ ಫಸ್ಟ್ ಪೇರೆಂಟ್ಸ್ಗೆ ಅದು ತಲುಪಬೇಕಾಗತ್ತೆ. ಹಾಗಾಗಿ ಪೇರೆಂಟ್ಸ್ಗೆ ಏನ್ ಹೇಳಕ್ ಇಷ್ಟಪಡ್ತೀರಾ? ಸೊ ಸೂಕ್ಷ್ಮತೆಗಳನ್ನ ನೀವು ತಿಳ್ಕೊಳ್ಳಿ. ಚಿಕ್ಕ ಪುಟ್ಟ ಪ್ರಾಬ್ಲಮ್ ಅಂತ ಹೇಳಿ ನೆಗ್ಲೆಕ್ಟ್ ಮಾಡೋದು ಬೇಡ. ಫ್ಯಾಮಿಲಿ, ಎಲ್ಲ ಫ್ಯಾಮಿಲಿಗೂ ಒಂದು ಫ್ಯಾಮಿಲಿ ಡಾಕ್ಟರ್ ಅಂತ ಇರಬೇಕು. ಅವರೇ ಮೇನ್. ನಿಮಗೆ ಅವರು ಕಣ್ಣಿದ್ದಾಗೆ, ಅವರು ದಾರಿ ತೋರಿಸ್ತಾರೆ ಯಾವ ಕಡೆ ಹೋಗ್ಬೇಕು ಅಂತ. ಅವ್ರು ಚೈಲ್ಡ್ ಸ್ಪೆಷಲಿಸ್ಟ್ ಆಗಿದ್ರೂ ಪರವಾಗಿಲ್ಲ, ಅಥವಾ ಒಂದು ಜನರಲ್ ಡಾಕ್ಟರ್ ಆಗಿದ್ರೂ ಪರವಾಗಿಲ್ಲ, ಬಟ್ ಅವ್ರ ಹತ್ರ ಹೋಗಿ ಎಲ್ಲ ಹೇಳಬೇಕು. ಮತ್ತೆ ಒಂದು ಸಲ ಏನಾದ್ರೂ ಡಯಾಗ್ನೋಸಿಸ್ ಆಯ್ತು ಅಂದ್ರೆ ತಲೆ ಮೇಲೆ ಕಲ್ಲು ಬಿತ್ತು, ಬಂಡೆ ಬಿತ್ತು ಅಂತ ಹೆದರೋ ಕೆಲಸ ಇಲ್ಲ. ಈ ಟ್ರೀಟ್ಮೆಂಟ್ ಇರುವಂತಹ ಸಲಕರಣೆಗಳು ಎಲ್ಲ ಟೀಮ್ ಇರುವಂತಹ ಜಾಗ ಹಾಸ್ಪಿಟಲ್ಗೆ ಬಂದು ಕರೆಕ್ಟಾಗಿ ಫಾಲೋ ಮಾಡಿ ಟ್ರೀಟ್ಮೆಂಟ್ ತಗೋಬೇಕು. ಒಂದ್ಸಲ ಟ್ರೀಟ್ಮೆಂಟ್ ಸ್ಟಾರ್ಟ್ ಆದ್ಮೇಲೆ ಡಿಸಿಪ್ಲಿನ್ ಇಸ್ ಇಂಪಾರ್ಟೆಂಟ್. ಟ್ರೀಟ್ಮೆಂಟ್ ಡಾಕ್ಟರ್ ನಾವು ನೋಡ್ಕೊಂತೀವಿ, ಬಟ್ ಅದನ್ನ ಹೇಗೆ ಹೇಳಿದ್ದನ್ನ ಫಾಲೋ ಮಾಡೋದು ಇಂಪಾರ್ಟೆಂಟ್. ಇಷ್ಟು ಮಾಡಿದ್ರೆ ಎಲ್ಲ ನಾರ್ಮಲ್ ಆಗಿರುತ್ತೆ. ಸೊ ಆತಂಕ ಬೇಡ, ಅರಿವು ಜಾಸ್ತಿ ಇರಬೇಕು. ಆಮೇಲೆ ಫ್ಯಾಮಿಲಿ ಡಾಕ್ಟರ್ ಹತ್ರ ಎಲ್ಲ ಹೋಗಿ ಹಂಚ್ಕೊಳ್ಳೋದು ಇಂಪಾರ್ಟೆಂಟ್. ಓಕೆ, ಥ್ಯಾಂಕ್ ಯು ಸೋ ಮಚ್ ಡಾಕ್ಟರ್. ಯಾಕೆಂತ ಹೇಳಿದ್ರೆ ಮಕ್ಕಳಲ್ಲಿ ಬರುವಂತ ಕ್ಯಾನ್ಸರ್ ಅಂದ್ರೆ ಪೋಷಕರಿಗೆ ಹೆಚ್ಚು ಅದ್ರ ಬಗ್ಗೆ ಭಯ ಇರುತ್ತೆ, ಏನಾಗುತ್ತೋ ಏನೋ. ಅದು ಇತ್ತೀಚಿನ ದಿನಗಳಲ್ಲಂತೂ ಕೆಲವರಿಗೆ ಒಂದೇ ಮಗು ಇರುತ್ತೆ, ಆ ಒಂದು ಮಗುಗೂ ಕ್ಯಾನ್ಸರ್ ಬಂತು ಅಂತ ಹೇಳಿದ್ರೆ ಮುಂದೇನು ಅನ್ನುವಂಥ ಭಯ ಇರುತ್ತೆ. ಸೊ ಅವರಿಗೆ ಆತಂಕ ಬೇಡ, ಅರಿವು ಬೇಕು ಅನ್ನುವಂಥ ಒಂದು ಮಾತನ್ನ ಹೇಳಿದ್ದೀರಾ. ಥ್ಯಾಂಕ್ ಯು ಸೋ ಮಚ್ ನಮ್ಮ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕೆ. ಆ್ಯಂಡ್ ಟ್ರೀಟ್ಮೆಂಟ್ ಯಾವ ರೀತಿಯಾಗಿರುತ್ತೆ, ಮುನ್ನೆಚ್ಚರಿಕಾ ಕ್ರಮವನ್ನು ಹೇಗೆ ತೆಗೆದುಕೊಳ್ಬೇಕು ಅಂತ ತಿಳಿಸ್ಕೊಟ್ಟಿದ್ದೀರಾ. ಥ್ಯಾಂಕ್ ಯು ಡಾಕ್ಟರ್. ಥ್ಯಾಂಕ್ ಯು. ನೋಡಿದ್ರಲ್ವಾ, ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಮಕ್ಕಳಲ್ಲಿ ಬರುವಂತಹ ಕ್ಯಾನ್ಸರ್ನ ಬಗ್ಗೆ, ಜನರಲ್ಲಿ ತಪ್ಪು ಕಲ್ಪನೆಗಳು ಯಾವ ರೀತಿಯಾಗಿ ಇರುತ್ತೆ, ಹೇಗೆ ಈ ಕ್ಯಾನ್ಸರ್ ಬರುತ್ತೆ, ಇದಕ್ಕೆ ಟ್ರೀಟ್ಮೆಂಟ್ ಏನಿರುತ್ತೆ, ಮೋಸ್ಟ್ ಇಂಪಾರ್ಟೆಂಟ್ಲಿ ಏನಂತ ಹೇಳಿದ್ರೆ ಇದರಲ್ಲಿ ಕ್ಯೂರ್ ರೇಟ್ ಜಾಸ್ತಿ ಇರುತ್ತೆ, ಟ್ರೀಟ್ಮೆಂಟ್ ಇದೆ, ಅಡ್ವಾನ್ಸ್ ಟೆಕ್ನಾಲಜಿಯಲ್ಲಿ ಟ್ರೀಟ್ಮೆಂಟ್ ಕೊಡೋದ್ರಿಂದಾಗಿ ಕ್ಯೂರ್ ರೇಟ್ ಜಾಸ್ತಿ ಆಗುತ್ತೆ ಅನ್ನೋದನ್ನ ಡಾಕ್ಟರ್ ನಮ್ಗೆ ಇವತ್ತು ತಿಳಿಸ್ಕೊಟ್ಟಿದ್ದಾರೆ. ಆರೋಗ್ಯಕ್ಕೆ ಸಂಬಂಧಿಸಿದಂತಹ ಹೆಚ್ಚಿನ ವಿಡಿಯೋಗಳನ್ನ ನಮ್ಮ ವಿಜಯ ಕರ್ನಾಟಕ ಹೆಲ್ತ್ ಪೇಜ್ನಲ್ಲಿ ನೀವು ನೋಡಬಹುದು.